ನಮಸ್ಕಾರ, ನಾನು ನಿಮ್ಮ ಭಾವನಾ ಬೆಳಗೆರೆ. ನಾನು ಪ್ರೊಡ್ಯೂಸ್ ಮಾಡಿದಂಥ ಮೊದಲನೆಯ ಚಿತ್ರ ಬಾಲ್ ಪೆನ್. ಇದು ಸ್ಟೇಟ್ ಅವಾರ್ಡ್ ತಗೊಂಡಿದೆ, ಅಂದರೆ ಹಾಡಿಗೆ ಸ್ಟೇಟ್ ಅವಾರ್ಡ್ ತಗೊಂಡಿದೆ. ಮಕ್ಕಳ ಸಿನಿಮಾ, ಎಲ್ಲರೂ ನೋಡಬೇಕು, ಮತ್ತೆ ನನ್ನ ಚಾನಲಲ್ಲೇ ನೋಡಬೇಕು. ಯಾಕಂದರೆ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಇದು ಬಹುಕಾಲ ಆಗಿದೆ, ಮತ್ತೆ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ನನ್ನ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ವೀಕ್ಷಿಸಬಹುದು. ಅದನ್ನ ನೋಡಿ ಪ್ರೋತ್ಸಾಹಿಸಿ. ಮಕ್ಕಳಿಗೆ ಸಂದೇಶ ಇದೆ, ಮಕ್ಕಳಿಗೆ ಮತ್ತೆ ಎಜುಕೇಟ್ ಆಗುವಂತ ಪೇರೆಂಟ್ಸ್ಗೆ, ಎಜುಕೇಟ್ ಆಗ್ಬೇಕಾಗಿರುವಂತ ತಂದೆ ತಾಯಿಗಳಿಗೆ ಒಂದು ಸಂದೇಶ ಇದೆ ಅಂತ ಒಂದು ಸಿನಿಮಾನ ನಾನು ನಿರ್ಮಾಣ ಮಾಡಿದ್ದೆ. ಅದರ ನಿರ್ದೇಶಕರು ಬಂದು ಶಶಿಕಾಂತ್ ಅಂತ. ಸೊ ಹಾಗಾಗಿ ಮಹಾನದಿ ಕ್ರಿಯೇಷನ್ಸ್ ಇಂದ ನಮ್ಮ ಬ್ಯಾನರ್ ಮಹಾನದಿ ಕ್ರಿಯೇಷನ್ಸ್. ಸೊ ಹಾಗಾಗಿ ವೀಕ್ಷಿಸಿ, ಪ್ರೋತ್ಸಾಹಿಸಿ, ನೋಡಿ, ಬೆಂಬಲಿಸಿ. ಇಂಥ ಆಲೋಚನೆಗಳಿಗೆ ನೀವು ಒಮ್ಮೆ ಆಲೋಚಿಸಿ ನೋಡಿ ಈ ಸಿನಿಮಾ ಬಗ್ಗೆ. ಧನ್ಯವಾದಗಳು. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते. ಮಲೇಸ, ಆ ಬಂಡ್ಲೆ ಸ್ವಲ್ಪ ಈ ಕಡೆ ಹಾಕೋ. ಆ ಮ್ಯಾಗ್ಜಿನ್ ಬಂಡ್ಲೆಗಳನ್ನ ಸತೀಶನ್ ಕಡೆ ಎಸಿ. ಸತೀಶ ಐಡಿಯೋ. ರೈಟ್ ಅಣ್ಣ. ಅಣ್ಣ ಈ ಕಡೆ ಬಾಗ್ಲು ವೆಲ್ಡಿಂಗ್ ಬಿಟ್ಕೊಂಡವೆ. ಹೆಂಗಿರೋ ತಿಂಡಿ ಮಾಡಕ್ ಕೊಡ್ತೀವಲ್ಲ, ಅಲ್ಲೇ ವೆಲ್ಡಿಂಗ್ ಶಾಪ್ ಇದೆ, ಅಲ್ಲೇ ಸರಿ ಮಾಡ್ಕೊಡ್ತಾರೆ ಕಣ. ಶಂಕರ, ಸಪ್ಲಿಮೆಂಟ್ ನಿಂದು ಕಣ. ಶಂಕರ ತಗೊಳ್ಳೋ, ಈ ಪಾಂಪ್ಲೆಟ್ ಇದೆ, ಸೇರಿಸ್ಬಿಡಪ್ಪ. 2, 4, 6, 8, 10, 12, 14. ಆಯ್ತಾನು, ಬೇಗ ಮಾಡು.
ಕನಸುಗಳು ಸಣ್ಣ ಬೀಜದ ಒಳಗೆ ತಾನೆ ವೃಕ್ಷ ಮಲಗಿಹುದು. ಪುಟ್ಟ ಕಣ್ಣುಗಳಲ್ಲಿ ತಾನೇ ದೊಡ್ಡ ಕನಸುಗಳು ಸಣ್ಣ ಬೀಜದ ಒಳಗೆ ತಾನೇ ವೃಕ್ಷ ಮಲಗಿಹುದು. ಸಣ್ಣ ಹುಡಿಯಲ್ಲಿ ತಾನೇ ಶಿಲೆಯು ಶಿಲ್ಪವಾಗುವುದು. ಸಣ್ಣ ಹನಿಗಳು ಸೇರಿ ತಾನೇ ಕಡಲು ಆಗಿಹುದು. ಸಣ್ಣ ಮಕ್ಕಳೇ ನಾವು ಈಗ ನಮ್ಮ ಮುಂದೆ ಗುರಿಯಿದೆ. ಜಯಿಸೋ ಭರವಸೆ ಎದೆಯ ತುಂಬಿದೆ ನಾಳೆ ನಮ್ಮದೇ. ಸಣ್ಣ ಮಕ್ಕಳೇ ನಾವು ಈಗ ನಮ್ಮ ಮುಂದೆ ಗುರಿಯಿದೆ. ಜಯಿಸೋ ಭರವಸೆ ಎದೆಯ ತುಂಬಿದೆ ನಾಳೆ ನಮ್ಮದೇ. ನಾಳೆ ನಮ್ಮದೇ ಗೆಲುವು ನಮ್ಮದೇ. ಲೋ ಇನ್ನೂ ಕ್ಲೀನ್ ಆಗಿಲ್ವನ್ರೋ? ಏಯ್ ಬೇಗ ಬೇಗ ಮಾಡ್ರೋ, ನೋಡಿಲ್ಲ ಸರಿಯಾಗಿ ಕ್ಲೀನ್ ಮಾಡಿ. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಗುಡ್ ಮಾರ್ನಿಂಗ್ ಕೇಶವ. ಅಪ್ಪಾಜಿ, ಇವಾಗ ದೇವಸ್ಥಾನದಲ್ಲಿ ಅಷ್ಟೊಂದು ಬಂಗಾರ ಸಿಕ್ಕಿದ್ಯಲ್ಲ, ಅದನ್ನೆಲ್ಲ ಎಲ್ಲಿಡ್ತಾರೆ? ಅದು ಸರ್ಕಾರದವ್ರು ತೀರ್ಮಾನ ಮಾಡೋವರೆಗೂ ದೇವಸ್ಥಾನದಲ್ಲೇ ಇಟ್ಟಿರ್ತಾರಪ್ಪ. ಸರ್ಕಾರ ಅಂದ್ರೆ ಗವರ್ಮೆಂಟ್ ಅಲ್ವಾ? ಹಾ, ಅಪ್ಪಾಜಿ, ಅದೇ 1,00,000 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತೆ? ಹನ್ನೆರಡು ಸೊನ್ನೆ ಇರುತ್ತೆ ಕೇಶವ. ನನ್ನ ತಲೆಗಿಂತ ತಿಂಡಿ ತುಂಬ ರುಚಿಯಾಗಿರುತ್ತೆ ಕಣೋ. ಹೋಗಪ್ಪ, ತಿಂಡಿ ತಿನ್ನು. ಸರಿ ಸರಿ ಅಪ್ಪಾಜಿ. ನಿನಗೆ ಪೇಪರ್ ತಾನೇ ಬೇಕು? ಹ್ಮ್. ಓದಿದ್ಮೇಲೆ ಕೊಡ್ತೀನಿ ಕಣೋ, ಹೋಗಪ್ಪ. ಹಾ ಅಪ್ಪಾಜಿ. The peacock is our national bird. P-E-A-C-O-C-K. Say it with me. P-E-A-C-O-C-K. ನಿಮ್ಮ ಸಹಾಯ ಬರ್ತೀನಿ ಸರ್. ಪ್ಲೀಸ್. ಲೋ ಕೇಶವ, ನಿಂದ ಅತಿ ಆಯ್ತು ಕಣೋ. ಯಾಕೋ ದಿನಾಲು ನ್ಯೂಸ್ ಪೇಪರ್ ಕಟ್ ಮಾಡ್ತೀಯ? ಇದನ್ನ ತೂಕಕ್ಕೆ ಹಾಕಕ್ಕೂ ಆಗಲ್ಲ, ಜೊತೆಗೆ ಈ ಕಸ ಬೇರೆ. ಇದನ್ನ ತೆಗಿಯೋಕೆ ನಾನ್ ಬೇರೆ. ಯಾಕಪ್ಪ? ಏನ್ ಕತ್ತರಿಸ್ತಿದ್ದಿ? ಓ ಭೇಷ್ ಭೇಷ್ ಭೇಷ್, ಶಬಾಷ್, ಮಾಡಪ್ಪ, ನೀ ಮಾಡು. ಒಳ್ಳೆ ಕೆಲಸಕ್ಕೆ ಯಾವತ್ತೂ ಅಡ್ಡಿ ಮಾಡಬಾರ್ದು. ನೀನ್ ಮಾಡ್ಬೇಕಾಗಿರೋ ಕೆಲಸಕ್ಕೆ ಅವನ್ಯಾಕೆ ಬೈತೀಯ? ನೋಡು, ಜ್ಞಾನ ಸಂಪಾದನೆ ಯಾವ ಹೊತ್ತಿಗೂ ವೇಸ್ಟ್ ಅಲ್ಲ, ಗೊತ್ತಾಯ್ತಾ? ಇದು ಪೇಪರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಇದು ದುಡ್ಡು. ಹಾಗೆ ಬರ್ಬೇಕಾದ್ರೆ ನನಗೆ ಚೆನ್ನೈಗೆ ಒಂದು ಟಿಕೆಟ್ ಮಾಡಿಸ್ಕೊಂಡು ಬಾ, ನೆನಪಿರುತ್ತಲ್ಲ? ಸರಿ ಅಪ್ಪ. ಬಟಾಣಿ ಹಿಡಿದು ಪುಟಾಣಿ. ಬಾಲ, ಇವತ್ತು ಊಟ ಮಾಡ್ಲಿಲ್ವೇನಪ್ಪ ನೀನು? ಮಾಡ್ದೆ. ಸಾಂಬಾರು? ಸಾಂಬಾರ್ ಸೂಪರ್.
ತಿನ್ನಪ್ಪ ತಿನ್ನು ಕೇಶವ. ಹಲೋ, ಗೊತ್ತಾಯ್ತು ಹೇಳಿ. ಬಹಳ ದಿನಗಳಾದವು. ಇಲ್ಲ, ಇಲ್ಲಿ ಮಕ್ಕಳು ಆಟಾಡೋ ಸದ್ದು. ಅಷ್ಟು ಹೊರಗಿದ್ದೀನಿ. ನಾನು ಸ್ವಲ್ಪ ಆಫೀಸ್ ಒಳಗೆ ಹೋಗಿ ಮಾತಾಡ್ತೀನಿ. ಒಂದೇ ಕ್ಷಣ. ಅದನ್ನ ಯಾಕೋ ತೆಗ್ದಿದ್ಯಾ? ಏನ್ ಬೇಕು ನಿಂಗೆ? ಕೊಡಿಲಿ. ಲೋಕೇಶ್ವ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ಯೋ. ಆದ್ರೆ ನಂಗೆ ಬೇಕಾಗಿರೋದು ಇದ್ರಲ್ಲಿ ಇಲ್ವಲ್ಲೋ. ಅಂತದೇನ್ ಬೇಕು ನಿಂಗೆ? ಯಾಕೆ ಬೇಕು? ಏನಿಲ್ಲ, ಫಸ್ಟ್ ಸಲ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತಂತಲ್ಲ, ಅದ್ ಯಾವಾಗ? ಅಷ್ಟೇನಾ? ತಾಳು. ಇಂಡಿಯಾ ಪೇಜ್ ನಂಬರ್ 1, ಕ್ರಿಕೆಟ್ ಪೇಜ್ ನಂಬರ್ 22. ಲೋ, ಅದ್ ಗೆದ್ದಿದ್ದು 1983 ಗೆದ್ದಿತ್ತು ಕಣ. ಏ, ನಂಗೊಂದ್ ಈ ತರ ಮಾಡ್ಕೊಡು. ಹಾಗಾರೆ ಏನ್ ಕೇಳಿದ್ರೆ ಹೇಳ್ತೀಯ ನೀನು? ಎಲ್ಲದಕ್ಕೂ ಒಂದಿನ ಅಂತ ಇರತ್ತೆ. ಇರತ್ತೆ. ಅದ್ರಲ್ಲಿ ಅನಾಥರ ದಿನ ಯಾವತ್ತು? ಅದನ್ನೇನ್ ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕಾಗಿಲ್ಲ ಕಣೋ. ಆಗಸ್ಟ್ 26. ಆ ದಿನ ಏನು ಅಂತ ನಿಮ್ಗೆಲ್ಲ ಗೊತ್ತೇನ್ರೋ? ನಮ್ಮ ಆಶ್ರಮದ ಹೆಸರಾದ ಮದರ್ ತೆರೇಸಾ ಅವ್ರ ಬರ್ತ್ಡೇ ಕಂಡ್ರು ಅವತ್ತು. ಬಡವ್ರಿಗಿಂತ ಬಡವ್ರನ್ನ ನೋಡ್ಕೊಂಡವ್ರು ಕಂಡ್ರು ಅವರು. ನಮ್ಮಂತ ಅನಾಥರನ್ನ ತುಂಬಾ ಪ್ರೀತಿಸ್ತಾ ಇದ್ರು ಕಂಡ್ರು ಅವರು. ನಾವ್ ಯಾರು ನಮ್ಮ ತಂದೆ ತಾಯಿನ ನೋಡಿಲ್ವಲ್ಲ. ಆದ್ರೆ ನಾನು ನನ್ನ ತಾಯಿನ ನೆನ್ಸ್ಕೊಂಡಾಗೆಲ್ಲ ಅವ್ರನ್ನ ನೆನ್ಸ್ಕೊಳ್ತೀನಿ ಕಂಡ್ರು. ಅವರೇ ಕಂಡ್ರು ನಮ್ಮಂತವ್ರಿಗೆಲ್ಲ ತಾಯಿ. ನಿಜ, ಹೌದು ನಿಜ. ನನಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ. ಇದೀನಿ ಇಲ್ಲೇ ಇರ್ತೀನಿ, ಬನ್ನಿ. ಹಾಂ ಆಯ್ತಾಯ್ತು, ಬನ್ನಿ. ಖಂಡಿತ ನಾ ಇಲ್ಲೇ ಇರ್ತೀನಿ, ಬನ್ನಿ. ಯಾವಾಗ ಬೇಕಾದರೂ ಬನ್ನಿ. ಸರಿ, ನಮಸ್ಕಾರ. ನಮಸ್ಕಾರ ಶ್ರೀನಿವಾಸಯ್ಯನವರೇ. ಓ, ಬನ್ನಿ ಬನ್ನಿ ಕಿಟ್ಟಿ, ಬನ್ನಿ ಪ್ಲೀಸ್ ಬನ್ನಿ. 100 ವರ್ಷ ಆಯ್ತು ನಿಮಗೆ. ನಿಮ್ಮ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ನಿಮ್ಮ ಎಲ್ಲ ಸಿನಿಮಾನು 100 ಡೇಸು. ಈಗ ತಾನೇ ನೀವು ಹೇಗಿದ್ದೀರಾ ಶ್ರೀನಿವಾಸಯ್ಯನವರೇ? ಅಲ್ಲಿಡಪ್ಪ. ಓ, ಮಕ್ಕಳ ಜೊತೆ ತುಂಬಾ ಚೆನ್ನಾಗಿದ್ದೀನಿ. ನೀವು ಫೋನಲ್ಲಿ ಹೇಳಿದ್ರಲ್ಲ ವಿಷಯ, ಅದನ್ನ ಕೇಳಿ ತುಂಬಾ ಸಂತೋಷವಾಯ್ತು. ಎಲ್ಲಿ ಮಗು? ಪುಟ್ಟಿ, ಬಾ ಇಲ್ಲಿ ಬಾ. ಏನು ನಿನ್ನ ಹೆಸರು? ರೀಟಾ. ಹೆಸರು ಚೆನ್ನಾಗಿದೆ, ನೀನು ಮುದ್ದಾಗಿದ್ಯಾ, ತುಂಬಾ ಜಾಣೆ ನೀನು. ಬಾ ಪುಟ್ಟಿ, ಕೂತ್ಕೋ. ಒಂದ್ ನಿಮಿಷ ಶ್ರೀನಿವಾಸಯ್ಯನವರೇ, ನಮ್ಮ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದೆ ಇವಳು ತಂದೆ ಫರ್ನಾಂಡಿಸ್ ತೀರೋಗಿದ ವಿಷಯ ನಿಮಗೆ ಗೊತ್ತೇ ಇದೆ. ಈಗ ಇವಳು ತಾಯಿನೂ ಇಲ್ಲ. ಈ ಮಗುನ ಇಲ್ಲಿ ಬಿಡೋದು ಬಿಟ್ಟು ನನಗೆ ಬೇರೆ ಏನು ತೋಚಲಿಲ್ಲ. ಅಲ್ಲೇ ಬಿಟ್ರೆ ಒಬ್ರಲ್ಲ ಒಬ್ರು ಮನೆ ಕೆಲಸ ಮತ್ತೊಂದು ಕೆಲಸ ಅಂತ ಮಾಡಿಸಿ ಈ ಮಗು ಭವಿಷ್ಯನೇ ಹಾಳು ಮಾಡ್ಬಿಡ್ತಾರೆ. ಮಗು ಭವಿಷ್ಯ ಹಾಳು ಮಾಡೋದು ಬೇಡ. ಈ ಮಗುನ ನೀವೇ ಕಾಪಾಡಬೇಕು. ಪುಟ್ಟಿ, ನೀನ್ ಇನ್ಮೇಲೆ ಇಲ್ಲೇ ಇರ್ತೀಯ. ಇಲ್ಲಿ ನಿಂತರನೇ ಮುದ್ದಾದ ಮಕ್ಕಳು ತುಂಬಾ ಜನ ಇದ್ದಾರೆ. ಅಂಕಲ್ಲು ನಿಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಆಗಾಗ ಬರ್ತಾ ಇರ್ತೀನಿ. ಓಕೆನಾ? ಕಿಟ್ಟಿ, अल्लाह का कसम, अबू का हुक्म, मुझे बागिलो. ಏನೋ ಅದು? ಓ, ಕೋತಿ ಕತೆನಾ? ಇಲ್ಲ, ನಿನ್ ಕತೆ.
ಒಂದೂರಲ್ಲಿ ದೊಡ್ಡ ಬಾಳೆ ತೋಟ. ಹೌದಾ? ಪಚ್ ಬಾಳೆನ ಏಲಕ್ಕಿ ಬಾಳೆನ? ಲೇ ತಿಂಡಿ ಪೋತ ಸುಮ್ನಿರು, ಕತೆ ಕೇಳು. ಒಂದೂರಲ್ಲಿ ದೊಡ್ಡ ಬಾಳೆ ತೋಟ, ಆ ತೋಟದ ಪಕ್ಕ ದೊಡ್ಡ ಕಾಡು. ಆ ಕಾಡಲ್ಲಿ ದೊಡ್ಡ ವಾನರ ಸೈನ್ಯ. ನಂತರನಾ? ಬಾಳೆಯ ತೋಟದ ಪಕ್ಕದ ಕಾಡಲ್ಲಿ ಇದ್ದವ ಮಂಗಗಳು ತಿಂದು ತೆಗಿ ಹೊಟ್ಟೆ ಕೆಟ್ಟು ಯೋಚನೆ ಮಾಡಿದವು. ಈ ದಿನ ಪೂರ ಉಪವಾಸವನ್ನು ಮಾಡಲು ಒಪ್ಪಿದವು. ಎಲ್ಲಾ ಕಪಿಗಳು ಹೂ ಎಂದೆನ್ನುತ್ತಾ ಮರವನ್ನು ಏರಿದವು. ಎಲ್ಲಾ ಕಪಿಗಳು ಹೂ ಎಂದೆನ್ನುತ್ತಾ ಮರವನ್ನು ಏರಿದವು. ಮರ ಏರಿದ್ಮೇಲೆ ಕಪಿ ಮುಂದೆ ಸುಮ್ಮನಿರುತ್ತಾ ಹೊಟ್ಟೆ ಚುರ್ರಂದಿದೆ. ಆಗ ದಾಂಡಿಗ ಕಪಿಯೊಂದು ಮುಂದೆ ಬಂದು ಸುಮ್ಮನೆ ಕುಳಿತು ಸಮಯ ಹಾಳು ಮಾಡೋಕ್ಕಾಗಲ್ಲ. ಎಲ್ಲ ಬಂದರೆ ನಾಳೆ ಊಟ ಹುಡುಗಿಡಬಹುದಲ್ಲ. ಮಾತನ್ನು ಕೇಳಿ ಚಂಗನೆ ಎಗರಿ ಜಿಗಿದವು ಮಂಗಗಳು. ಸರಿ ಸರಿ ಎನ್ನುತ್ತ ದಾಂಡಿಗ ಮಂಗನ ಫಾಲೋ ಮಾಡಿದವು. ಸ್ವಲ್ಪ ದೂರ ಹೋಗ್ತಾ ಇದ್ದಾಗೆ ಏನಾಯ್ತು? ಪಾಪ ಊಟ ಇಲ್ದೆ ಸುಸ್ತಾಗಿ ಬಿದ್ದೋಯ್ತ ಎಲ್ಲ? ಅಲ್ಲ, ಕಣ್ಣಿಗೆ ಬಿತ್ತು ಬಾಳೆಯ ತೋಟವು ಪಕ್ಕದ ಕಾಡಿನಲ್ಲಿ. ಹಣ್ಣನ್ನು ನೋಡಿದ ಕೂಡಲೇ ಕಪಿಗಳ ನಾಲಿಗೆ ಕೆಣಕಿದವು. ಹಣ್ಣನ್ನು ಕಿತ್ತು ಸುಲಿದೆ ಇಡುವ ಯೋಚನೆ ಮಾಡಿದವು. ಸುಲಿದು ಕೈಯಲ್ಲಿ ಹಿಡಿದು ಮುಖವನ್ನು ನೋಡಿದವು. ನಾಟಕ ಮಾಡಲು ಬರದೆ ಕಪಿಗಳು ಒಳಗೆ ನಕ್ಕಿದವು. ಒಳಗೊಳಗೊಳಗೆ ನಕ್ಕಿದವು. ಇದೇ ಸಮಯಕ್ಕೆ ಕಾಯ್ತಿದ್ದ ಮರಿಕೋತಿ ಕೈಯಲ್ಲೇತಕ್ಕೆ ಬಾಯಲ್ಲಿಡುವ ಎಂದಿತು ಪುಟ್ಟ ಕಪಿ. ಉಪವಾಸವನ್ನು ಮರೆಯಲು ಆದಿತೆ ಎಂದಿತು ದೊಡ್ಡ ಕಪಿ. ಬಾಯಲ್ಲಿ ಇಟ್ಟು ಜಗಿಯದ ಹಾಗೆ ಐಡಿಯಾ ಮಾಡಿದವು. ಹೇಳಿದ ಉಡನೆ ಗಬಗಬೆ ಎಂದು ಬಾಯಿಗೆ ತುರುಕಿದವು. ಬಾಯಿಗೆ ತೊಂದರೆ ಏತಕ್ಕೆ ಎಂದು ಹೊಟ್ಟೆಗೆ ಇಳಿಸಿದವು. ಅಗಿದು ಜಗಿದು ಹೊಟ್ಟೆಗೆ ಇಳಿಸಿ ವ್ರತವನ್ನು ಮುಗಿಸಿದವು. ಹಂಗಿದ್ರೆ ಉಪವಾಸ ಪುಸ್ಸ. ನಾನಿನ್ ಬರ್ತೀನಿ ಶ್ರೀನಿವಾಸ. ಆಯ್ತು, ಒಳ್ಳೇದಾಗ್ಲಿ. ಆಶ್ರಮಕ್ಕೆ ಬರ್ತಾ ಇರಿ. ಆಯ್ತು. ಮಗು ಹುಷಾರು. ನಾವು ನೋಡ್ಕೋತೀವಿ ಬಿಡಿ. ಬರ್ತೀನಿ. ಆಯ್ತು ಸರ್. ನಾನೇ ಓಡಿಸ್ತೀನಿ. ನೆನ್ನೆ ಅಂಕಲ್ ಬಾಕ್ಸ್ ಅಲ್ಲಿ ಏನೋ ತಂದ್ರಲ್ಲ, ಅದ್ರಲ್ಲಿ ಏನಿರುತ್ತೆ? ಇನ್ನೇನಿರತ್ತೆ, ನಿನಗ್ ಬೇಕಾಗಿರೋ ತಿಂಡಿನೇ ಇರತ್ತೆ. ಸುಮ್ನೆ ಬಾ. ಏಯ್, ನೋಡ್ಕೊಂಡು ಹೋಗಕ್ ಆಗಲ್ವಾ? ತಲೆ ಹರಟೆ ಹೋಗೋ. ಕೋತಿಗಳು. ಯಾಕೆ ನೀನೇನ್ ತಿನ್ನಲ್ವಾ? ನೋಡ್ರೋ, ಏನೇ ತಂದ್ರು ಎಲ್ರಿಗೂ ಕೊಡ್ತಾರ ಕಣ್ರೋ. ಅವಾಗ್ಲೇ ನೋಡ್ಕೊಳ್ಳೋಣ. ಲೋ ಕೆಂಪ, ನಿನ್ ಚಡ್ಡಿ ತುಂಬಾ ಒದ್ದಾಗಿದೆ, ಚೇಂಜ್ ಮಾಡ್ಕೊಳ್ಳೋ.
ಬಿಟ್ರೆ ಅಪ್ಪಾಜಿ ಆ ಸ್ವೀಟ್ಸು ಕಿಟ್ಟಿಯವ್ರು ತಂದು ಕೊಟ್ಟಿರೋದು ಮಕ್ಕಳಿಗೆ ಹಂಚಿಬಿಡಿ. ಸರಿ ಅಪ್ಪಾಜಿ, ಹಾ ಈಗಲೇ ಕೊಡ್ತೀನಿ. ಹಾ ಹಾ ಇದು ತೊಳಿ, ಇದನ್ನ ಪೋಸ್ಟರ್ ಬುಕ್ ಹಾಕ್ಬಿಡಿ. ಆಯ್ತಪ್ಪಾಜಿ. ಕರೀರಿ. ಕರಿತೀನಿ. ಮಕ್ಕಳ ಎಲ್ರು ಬನ್ನಿ, ಗಲಾಟೆ ಮಾಡಿದ್ ಸಾಕು, ಲಡ್ಡು ಕೊಡ್ತೀನಿ. ಬಾಮ್ಮ ಪುಟ್ಟಿ, ಎಲ್ರನ್ನು ಕರಿ. ಗಲಾಟೆ ಮಾಡಬಾರ್ದು, ಸಾಲಾಗಿ ನಿಂತ್ಕೊಳ್ಳಿ. ಓಹೋ, ತಿಂಡಿ ಅಂದ್ರೆ ಸಾಕು, ನೀನೇ ಮೊದಲು ಬರ್ತೀಯ. ತಗೋ, ಇವ್ರಿಗೆಲ್ಲ ಕೊಟ್ಟಾದ್ಮೇಲೆ ಉಳಿದ್ರೆ ಇನ್ನೂ 2 ಕೊಡ್ತೀನಿ, ಆಯ್ತಾ? ಹೋಗು. ಹಾ, ತಗೋ ತಗೋ. ಬಾಲಕೃಷ್ಣ, ನಿಂಗೋಸ್ಕರ ಒಂದು ಲಡ್ಡು ತಂದಿದ್ದೀನಿ, ತಗೋ. ಇದನ್ನು ಮಜವಾಗಿ ತಿಂದ್ಬಿಡು, ಆಯ್ತಾ? ಪಾಪ ರೀ, ಯಾರ್ ಹೆತ್ ಮಗುನೋ ಏನೋ, ತಿಂಡಿ ಅಂದ್ರೆ ತುಂಬಾನೇ ಪ್ರಾಣ, ಅದರಲ್ಲೂ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ. ಹೌದು. ಓ ನಡಿ ನಡಿ, ರಾತ್ರಿ ಊಟ ತಯಾರಿ ಮಾಡ್ಬೇಕು. ಅಯ್ಯೋ ನಡಿ ನಡ್ರಿ. ತಗೋ ಲಡ್ಡು ತಗೋ, ಪ್ಲೀಸ್. ಬೇಡ ಪ್ಲೀಸ್ ತಗೋ. ಕೆಂಪ, ಲೋ ಕೆಂಪ, ಯಾರೋ ಅಳ್ತಾ ಇದಾರೆ ಕಣೋ, ಬಾರೋ ನೋಡೋಣ. ಇದ್ದೇಳು, ಮಲ್ಗಿರೋನ್ನ ಎಬ್ಬಿಸ್ಬೇಡ ಕಣೋ. ಲೋ ಕೆಂಪ, ಬಾರೋ ಹೋಗಿ ನೋಡೋಣ ಪ್ಲೀಸ್ ಕಣೋ. ಬಾ. ಲೋ ರಾತ್ರಿ ಏನೋ ನಿಂದು. ಈ ಹುಡ್ಗಿ ಯಾಕೆ ಅಳ್ತಾ ಇದೀಯಾ? ಅಮ್ಮ ನೆನಪಾದ್ರು. ನೋಡಂಗೆಲ್ಲ ಅಳ್ಬಾರ್ದು. ನಾನು ಇವನು ಇಲ್ಲೆಲ್ಲರೂ ಅನಾಥ್ರೆ. ನಾವು ಇಲ್ಲಿ ಹೊಸದಾಗಿ ಬಂದಾಗ ಅಳ್ತಾ ಇದ್ವಿ, ಇವಾಗ ನೋಡು ಎಷ್ಟು ಆರಾಮಾಗಿದ್ದೀವಿ. ಹೋಗು, ತುಂಬಾ ಬೇಗ ಹೋಗು. ಹೋ, ಹಂಗೆಲ್ಲ ಅಳ್ಬಾರ್ದು. ನಾನು ನಿನ್ಗೇನೋ ಕೊಡ್ತೀನಿ, ಆಯ್ತಾ? ಇರು, 1 ನಿಮಿಷ ತಾಳು. ತಗೋ, ತಿನ್ನು. ಇದು ದೇವ್ರ ಹತ್ರ ಇಟ್ಟಿರೋ ಬಾಳೆಹಣ್ಣು. ತಿನ್ಬಿಟ್ಟು ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ. ನನಗೆ ಬಾಳೆಹಣ್ಣು ಸುಮ್ಮನೆ ಬಾ, ಕೂತ್ಕೋ. ತಗೋ ಹುಡುಗಿ. ನನ್ನ ಹೆಸರು ಹುಡುಗಿ ಅಲ್ಲ, ರೀಟಾ. ನಾನ್ ಕೆಂಪ, ಅವನ್ ಕೇಶವ. ನಾನು ಬಾಲ. ನೋಡ್ದಾ, ನಾವೀಗೆಲ್ಲ ಫ್ರೆಂಡ್ಸು. ಇವಾಗ ನಾವೇನಾದ್ರೂ ನಿಂಗೆ ಕೊಟ್ರೆ ನೀನ್ ಬೇಡ ಅನ್ಬಾರ್ದು, ಗೊತ್ತಾಯ್ತಾ? ತಿನ್ನು. ಮತ್ತೆ ನನ್ಗೆ ಬಾಳೆಹಣ್ಣು? ಇವನಿಗೆ ಯಾವಾಗ್ಲೂ ತಿಂಡಿನೇ, ದೊಡ್ಡ ತಿಂಡಿ ಪತ.
ಕೇಶವ ಬಂದೆ ಅಪ್ಪಾಜಿ. ಅಪ್ಪಾಜಿ ತಗೊಳ್ಳಿ. ಪೇಪರ್ ಬಂದಿದೆ ತಾನೆ? ಅಲ್ಲಿ ನಿಂತ್ಕೊಂಡು ಏನಪ್ಪ ಮಾಡ್ತಾ ಇದ್ದೆ? ಹಾ, ಪೇಪರ್ ಬಂದ ತಕ್ಷಣ ತಂದು ಕೊಡ್ಬೇಕು ಗೊತ್ತಿಲ್ಲ ನಿನಗೆ? ದಿನ ಯಾರಾದ್ರೂ ತಂದಿಡ್ತಾ ಇದ್ರಿ ತಾನೆ? ಯಾಕೆ ಇಡಲಿಲ್ಲ ಇವತ್ತು? ಟೇಬಲ್ ಮೇಲೆ ಪೇಪರ್ ಇಲ್ಲದ್ ನೋಡಿ ನಾನು ಅನ್ಕೊಂಡೆ ನಿಂದೇ ಕೆಲಸ ಆಯ್ತು, ನೀನೇ ಪೇಪರ್ ತಗೊಂಡಿದ್ಯಾ ಅಂತ. ತಂದಿಡ್ಬೇಕಪ್ಪ. ಹಾ ಅಪ್ಪಾಜಿ, ಅದು ದೇವಸ್ಥಾನದ ಬಂಗಾರ ಇದೆಯಲ್ಲ ಅದು. ನೀನು ಗಿಡಗಳಿಗೆ ನೀರು ಹಾಕೋಗಪ್ಪ. ಹೋಗು ಹೋಗು. ರೀಟಾ, ಆ ಪೇಪರ್ ಹಾಕ್ತಾನಲ್ಲ, ಅವ್ನ್ ಬೇಕಿದ್ರೆ ಎಲ್ಲಾ ಪೇಪರ್ ಓದ್ಬೋದಲ್ವಾ? ಹಾಗಾದ್ರೆ ನೀನು ಪೇಪರ್ ಹಾಕು, ನೀನು ಎಲ್ಲಾ ಪೇಪರ್ ಓದ್ಬೋದಲ್ಲ. ಕೆಂಪಾನು ಬಾಲಾನು ಬರ್ಲಿ, ಬಾಲಿಂಗೆ ಲಡ್ಡು ಕಾಸು ಸಿಗುತ್ತಲ್ವಾ? ಸುಮ್ಮನೆ ಮಾತಾಡ್ಬೇಡ. ಉಪ್ಪಿಟ್ಟ ನನ್ನ ಕೊಟ್ಟಿದ್ ಲಡ್ಡು ಎಷ್ಟ್ ಚೆನ್ನಾಗಿತ್ತಲ್ರ? ಅವನೆಲ್ಲ ತಿಂದ? ಅವಂದು ನೀನೇ ತಿಂದಿಯಲ್ಲೋ. ಆ ಅಂಗಡಿಯಲ್ಲಿ ಆ ಲಡ್ಡುಗೆ ಎಷ್ಟಾಗತ್ತೆ? ಒಂದ್ 10 ರೂಪಾಯಿ ಕಣ. 10 ರೂಪಾಯ? ಹಂಗಾದ್ರೆ ಆ ಹುಂಡಿಯಲ್ಲಿರೋ ದುಡ್ಡಲ್ಲಿ ತುಂಬಾ ಲಡ್ಡು ತಗೋಬೋದಲ್ವಾ? ಆ ಹುಂಡಿನಲ್ಲಿ ಇರೋ ದುಡ್ಡು ತಗೊಂಡ್ರೆ ಕಣ್ಣು ಹೋಗುತ್ತೆ ಗೊತ್ತಾ? ಹೌದು ಕಣೋ ಬಾಲ, ಅದ್ ತಪ್ಪು ಕಣೋ. ಏ ತಿನ್ನೋ. ನಾವ್ ಪೇಪರ್ ಹಾಕೋದ್ರ ಬಗ್ಗೆ ಅಪ್ಪಾಜಿಗೆ ಹೇಳ್ತೀನಿ ಕಣ್ರೋ. ಕೆಂಪ ಬಾಲ, ನೀನ್ ಬಂದ್ರೆ ಎಷ್ಟ್ ಬೇಕೋ ಅಷ್ಟ್ ಲಡ್ಡು ತಗೊಳಕ್ ಕಾಸು ಸಿಗುತ್ತೆ ಕಣೋ. ಕೆಂಪ, ನೀನ್ ಸೈಕಲ್ ಓಡಿಸ್ಬೋದ್ ಕಣೋ. ಹಿಂಗೆ ಕೆಂಪ ಬಾಲ ಓಕೆ ಹೇಳ್ರೋ. ಆಯ್ತು. ಆನ್ ಟೈಮ್ ಸರ್. ಒಂದು ಮಿರರ್ ಸರ್. ಕನ್ನಡ ಪೇಪರ್ ಸರ್. ವಿಜಯ ಕರ್ನಾಟಕ, ಹಾಯ್ ಬೆಂಗಳೂರು, ಪ್ರಜಾವಾಣಿ, ಹಾಯ್ ಬೆಂಗಳೂರು ಸರ್. ಸರ್ ಮ್ಯಾಗ್ಜಿನ್ ಸರ್. ಫಿಲ್ಮ್ ಫೇರು, ವೀಕು, ಔಟ್ಲುಕ್ಕು ಬೇಡ ಸರ್. ಸರ್ ಶಾರ್ಪ್ 7 ಗಂಟೆ ಒಳಗಡೆ ಸರ್. ನೀವಿನ್ನೂ ಎದ್ದೇ ಇರಲ್ಲ, ನಮ್ಮ ಪೇಪರ್ ಬಂದು ಬಿದ್ದಿರುತ್ತೆ. ಲೋ ಮಲೇಶ, ಎಲ್ಲೋದ ಇವನು? ಏನಪ್ಪ? ಅಂಕಲ್, ನನ್ನ ಹೆಸರು ಕೇಶವ. ನನ್ ಪೇಪರ್ ಹಾಕಕ್ ಬರ್ಬೋದಾ? ಯಾವ ಏರಿಯಾ? ಅಂಕಲ್, ನಾನು ಇರೋದಿಲ್ಲೇ, ಮದರ್ ತೆರೇಸಾ ಆಶ್ರಮ. ಗೊತ್ತಲ್ವಾ ಅಂಕಲ್ ನಿಮ್ಗೆ? ಹಾ ಆಶ್ರಮ. ಹಾಗೆಲ್ಲ ಎಲ್ರನ್ನೂ ಕೆಲ್ಸಕ್ಕೆ ತಗೊಳಕ್ಕಾಗಲ್ಲ. ಪರ್ಮಿಷನ್ ಕೊಡ್ತಾರಾ? ಫಸ್ಟ್ ಪರ್ಮಿಷನ್ ತಗೊಂಡು 2 ದಿವಸದೊಳಗೆ ಕೆಲ್ಸಕ್ಕೆ ಬರಂಗಿದ್ರೆ ಬಾ. ಸರಿನಾ ಅಪ್ಪಾಜಿ? ಏನ್ ಸರಿನಪ್ಪ? ಇದು ಸರಿನಾ ನೀನ್ ಹೇಳು ಕೇಶವ? ತಪ್ಪಪ್ಪ, ಸರಿ ಇಲ್ಲ. ನೀನ್ ಪೇಪರ್ ಹಾಕೋಕೆ ಯಾಕಪ್ಪ ಹೋಗ್ಬೇಕು? ಓದೋದ್ ಬಿಟ್ಟು. ನನಗೊತ್ತು ನೀನ್ ಪೇಪರ್ ಹಾಕಕ್ಕೆ ಯಾಕೆ ಹೋಗ್ತೀಯ ಅಂತ. ಎಲ್ಲ ಪೇಪರ್ ಓದ್ಬೋದು ಅಷ್ಟೇ ತಾನೆ? ತಪ್ಪಪ್ಪ, ತಪ್ಪು. 18 ವರ್ಷದವರೆಗೆ ನೀವೆಲ್ಲ ಮಕ್ಕಳು. ಕೆಲಸ ಮಾಡ್ತು ಅಂತಂದ್ರೆ ಬಾಲಾಪರಾಧ, ಅದು ಬಾಲ ಕಾರ್ಮಿಕ ಪದ್ಧತಿಯಪ್ಪ. ನಡಿ ಓದ್ ಹೋಗು. ಹೋಗು. ಬೆಳಿಗ್ಗೆ ಮಾತ್ರ ಅಪ್ಪಾಜಿ. ಇನ್ನೊಂದು ಮಾತಾಡಿದ್ರೆ ಬಯಸ್ಕೋತೀಯಾ? ಹೋಗಪ್ಪ, ಓದ್ಕೋಗು. ನಡಿ ಹೋಗೋ. ಪರ್ಮಿಷನ್ ಕೊಟ್ರು ಅಂತಾನೆ ಹೇಳ್ಬಿಡೋಣ. ಬೆಳಗ್ಗೆ ತಾನೆ, ಯಾರಿಗೂ ಗೊತ್ತಾಗದೆ ಇರಂಗ್ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡೋಣ ಅಷ್ಟೇ. ಆದ್ರೆ ತಿಂಡಿಗೆ ಲೇಟ್ ಆದ್ರೆ? ಲೋ ಕೆಂಪ, ನನಗೂ ಸೈಕಲ್ ಓಡ್ಸಕ್ ಬರುತ್ತೆ, ನಿನ್ಗೂ ಅಷ್ಟೇ. ಆದ್ರೆ ಇವನ್ನೇನೋ ಮಾಡೋದು? ಗಜಾನನಂ ಭೂತಗಣಾಧಿಶೇವಿತಂ ಕುಪಿತ ಜಂಬೂ ಫಲಸಾರ ಭಕ್ಷಿತಂ ಆಶ್ರಿತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಂಕಲ್, ಪರ್ಮಿಷನ್ ಕೊಟ್ರು. ಇವನ್ಗೂ ಕೊಟ್ಟಿದ್ದಾರೆ ಅಂಕಲ್. ಸೈಕಲ್ ತುಂಬಾ ಚೆನ್ನಾಗಿ ಓಡಿಸ್ತಾನೆ. ಇವನು ಬರ್ಬೋದಾ? ಸೈಕಲ್ಗೆ ಏನಾದ್ರೂ ಆದ್ರೆ ಸಂಬಳದಲ್ಲ ಕಟ್. ನಂಗೆ ಸಂಬಳ ಬೇಡ ಅಂಕಲ್, ಇವನೊಬ್ಬನ್ ಕೊಟ್ರೆ ಸಾಕು. ನನ್ಗೆ ದಿನಕ್ಕೊಂದು ಪೇಪರ್ ಕೊಟ್ಬಿಡಿ ಅಷ್ಟೇ. ಲೋ ಮಲೇಶ, ನೋಡು ಅಣ್ಣ, ಬೆಳಿಗ್ಗೆ ಬಂಡ್ಲು ತಗೊಂಡು ಇಲ್ಲಿಗೆ ಬಂದ್ಬಿಡು. ಇವ್ರಿಗೆ ಆಮೇಲೆ ಆಫೀಸ್ಗಳ ಹತ್ರ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಬಿಡು. ಮನೆಗಳ ಏರಿಯಾ ಬೇಡ ಬೇಡ, ಆಫೀಸ್ಗಳ ಹತ್ರನೇ ಹಾಕು. ಅಲ್ಲೆಲ್ಲ ಕಳಿಸ್ಬೇಡ, ಅಲ್ಲೆಲ್ಲ ತರಲುಗಳೇ ಇರೋದು.
ಮೊಸರು ತಗೊಂಡ್ ಬಾ ಸಿಗರೇಟ್ ತಗೊಂಡ್ ಬಾ ಅಂತ ಹೇಳಿ ಕಳ್ಸಿ ಬೇರೆ ಮನೆಗಳಿಗೆ ಹಾಕೋದಕ್ಕೆ ಲೇಟ್ ಆಗೋ ತರ ಪ್ರಾಬ್ಲಮ್ ಮಾಡಿ ಹಾಕ್ತಾರೆ. ಓಕೆ ಅಣ್ಣ. ಜ್ಞಾಪಕ ಇಟ್ಕೊಳ್ಳಿ ಯಾವ್ಯಾವ್ದೋ ಪೇಪರ್ನ ಎಲ್ಲೆಲ್ಲ ಹಾಕ್ಬಿಟ್ಟಿರ್ ಮತ್ತೆ. ಇಲ್ಲ ಅಂಕಲ್, ಎಲ್ಲ ಈ ಚೀಟಿಲ್ ಬರ್ಕೊಂಡು ಇಟ್ಕೊಂಡಿರ್ತೀನಿ. ಹೋಗಿ ಬೆಳಗ್ಗೆ ಬನ್ರೋ. ಇವತ್ತೆಲ್ಲ ಜೊತೆಗಿಟ್ಕೊಳ್ಳಿ, ನಾಳೆ ಎಲ್ಲೆಲ್ಲ ಏನ್ ಹಾಕ್ಬೇಕಂತ ನಿಮ್ಗೆ ಗೊತ್ತಾಗತ್ತೆ. ಎಲ್ಲ ಬ್ಯಾಗ್ ಹಾಕೊಳ್ಳಿ. ಅಲ್ಲಿ ನಾ ತೋರಿಸ್ತಾ ಹೋಗ್ತೀನಿ, ನೀವ್ ಆಗ್ತಾ ಬರ್ಬೇಕು ಅಷ್ಟೇ. ರೆಡಿನಾ? ರೆಡಿ ಅಣ್ಣ. ಬೇಗ ಬೇಗ ಬನ್ನಿ. ಸರಿಯಾಗಿಟ್ಕೊಳ್ಳು. ಆಯ್ತಣ್ಣ. ಇವನ್ ಬಗ್ಗೆ ಏನೋ ಹೇಳೋದು ಇರೋ ನೋಡೋಣ. ಇವನ್ ಬೇರೆ ಬರ್ತಾ ಇದ್ದಾನೆ, ಏನೋ ಹೇಳೋದು ಇವನ ಹತ್ರ. ಏಯ್ ಏನ್ರಾ, ಯಾರು ಈ ಕುಳ್ಳ? ಅಣ್ಣ ಇವನು ಅದು ಅಣ್ಣ, ನೀನಂದ್ರೆ ಅವನಿಗೆ ತುಂಬಾ ಇಷ್ಟ ಅಣ್ಣ. ಹೆಂಗೆ, ಯಾಕೆ? ಅದೇ ಅಣ್ಣ, ನೀವ್ ದಿನಾ ಬೆಳಗ್ಗೆ ಪೇಪರ್ ಹಾಕೊಂಡ್ ಹೋಗುವಾಗ ನೀನು ಪೇಪರ್ನ ಟಕ ಟಕ ಅಂತ ಎಸ್ಕೊಂಡ್ ಹೋಗ್ತೀಯಲ್ಲಣ್ಣ, ನಾವೆಲ್ಲ ಆಶ್ರಮದ ಕಾಂಪೌಂಡ್ ಒಳಗ್ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಆದ್ರೆ ಇವನ್ ಮಾತ್ರ ನಿಮ್ಮನ್ನೇ ನೋಡ್ತಾ ಇರ್ತಾರಣ್ಣ. ನೀವು ಒಂಥರ ಬಾಸ್ ಇದ್ದಂಗಣ್ಣ. ಇವನು ಬರ್ಲಾ ಅಣ್ಣ? ಬರ್ಲಾ ಅಣ್ಣ? ಬೇಗ ಬನ್ನಿ. ಬಾರೋ ಬಾರೋ ಬಾರ. ನೋಡ್ರೋ, ಇದೆಲ್ಲ ಗೌರ್ಮೆಂಟ್ ಆಫೀಸ್ಗಳು, ಇವೆಲ್ಲ 10:30 ಮೇಲೆ ಓಪನ್ ಆಗೋದು. ಆರಾಮಾಗಿ ಹಾಕ್ಬಹುದು. ಎಲ್ಲೆಲ್ಲಿ ಏನ್ ಹಾಕ್ಬೇಕಂತ ತೋರಿಸ್ತೀನಿ, ಬನ್ನಿ. ಸರಿ ಅಣ್ಣ. ಏಯ್ ಬೇಗ ಬೇಗ ಬನ್ರೋ. ಆಯ್ತಣ್ಣ. ಬನ್ರೋ ಬೇಗ. ಇಲ್ಲ ಕಣ್ರೋ.
ಇಲ್ಲಿಂದ ಶುರು ಹಚ್ಕೊಳ್ಳಿ. ಇಲ್ಲಿಂದ ಆಗ್ತಾ ಹೋಗ್ಬೇಕು. ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಹಾಕಿ. ಬೇಗ ಬನ್ನಿ ಬನ್ನಿ ಬನ್ರ. ಇಲ್ಲಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್, ಒಂದು ಟೈಮ್ಸ್ ಆಫ್ ಇಂಡಿಯಾ ಹಾಕ. ಇಲ್ಲಿ ಕರೆಕ್ಟ್ ಆಗಿ ಎಲ್ಲಾ ಪೇಪರ್ ಹಾಕ್ಬೇಕು. ಕನ್ನಡ ಪೇಪರ್, ಇಂಗ್ಲಿಷ್ ಪೇಪರ್ ಎಲ್ಲ ಹಾಕ್ಬೇಕು. ಇವ್ರು ಯಾರು ಗೊತ್ತಾ? ಪೊಲೀಸ್ ಅವ್ರಿಗೆ ಮಿನಿಸ್ಟ್ರು. ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಬೇಗ ಹಾಕ್ರೋ. ಇನ್ನು ಎಲ್ಲೆಲ್ಲಿ ಏನೇನ್ ಹಾಕ್ಬೇಕಂತ ತೋರಿಸ್ತೀನಿ ಬಾ. ಆ ಗೂರ್ ತರ ಇದೆಯಲ್ಲ ಅದೇನು? ಅದು ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಹೋಗ್ತಾನೆ ಇರ್ತಾರೆ. ಒಳ್ಳೆ ಆಟ ತರ ಇರತ್ತೆ. ಹೌದಾ? ಹೋಗೋಣ ಬಾ. ಈ ತರದ್ರಲ್ಲಿ ಅಪ್ಪಾಜಿ ಜೊತೆ ಒಂದ್ಸಲ ಹೋಗಿದ್ದೆ. ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾ? ಆಮೇಲೆ ಆ ಬಾಗ್ಲ ಪಕ್ಕ ಒಂದ್ ಬಟನ್ ಇರತ್ತೆ, ಅದನ್ನ ಒತ್ತಿದ್ರೆ ಮೇಲೆ ಹೋಗತ್ತೆ ಗೊತ್ತಾ? ಏನ್ ಮಾಡ್ತಿದ್ಯಪ್ಪ? ಕತ್ತರಿಸ್ತಿದ್ಯಾ? ಹಾ, ಶಬಾಷ್ ಶಬಾಷ್, ಮಾಡು ಮಾಡು, ಗುಡ್, ಮಾಡು. 20 ಬೇಗ ಹಾಕ್ಬಿಟ್ ಬಾ, ನಾನು ಹಾಕ್ಬಿಟ್ ಬರ್ತೀನಿ. ಅಬ್ಬಾ, ಅದರ ಮತ್ತು
ಸುಮ್ಮನಿರೋ. ಯಾರದು? ಅಲ್ಬೇಡ ಕಣೋ ಬಾಲ, ನಾನು ಪೇಪರ್ ಹಾಕ್ತೀನಿ, ನೀನ್ ನನ್ನ ಜೊತೆ ಇರು. ಬಾ. ಸ್ವಾಮಿ, ನಾನೊಬ್ಬ ವೃದ್ಧ ಶಿಕ್ಷಕನಾಗಿದ್ದೆ. ರಿಟೈರ್ಮೆಂಟ್ ಆದಮೇಲೆ ಸಿಕ್ಕಿ ಎಲ್ಲ ಹಣನ ಒಂದು ಖಾಸಗಿ ಸಂಸ್ಥೆಯಲ್ಲಿ ನಂಬಿ ಹಾಕ್ಬಿಟ್ಟೆ. ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಂತ ಬಂದದ್ನೆಲ್ಲ ಅಲ್ಲೇ ಹಾಕ್ತೆ. ಈಗ ಹೇಳ್ದೆ ಕೇಳದೆ ಬಾಗಿಲು ಮುಚ್ಕೊಂಡು ಹೋಗಿ 8 ತಿಂಗಳಾಯ್ತು. ಈಗ ನನ್ನ ಪರಿಸ್ಥಿತಿ ಮನೆಗೆ ಒಂದಷ್ಟು ಅಕ್ಕಿ ತಂದು ಹಾಕ್ತಾ ಇರೋವಷ್ಟು ಹದಗೆಟ್ಟು ಹೋಗಿದೆ. ದಯವಿಟ್ಟು ನೀವು ನ್ಯಾಯ ಕೊಡಿಸಿ. ಸ್ವಾಮಿ, ನನ್ನ ಮಗ ನಿರಪರಾಧಿ. ಏನು ಮಾಡದಿದ್ರು ಅವನ್ನ ಹೇಳ್ಕೊಂಡು ಹೋಗಿ ಜೈಲ್ಗೆ ಹಾಕಿ ಗಲ್ಗೇರಿಸ್ತೀನಿ ಅಂತವ್ರೆ. ನಮ್ಮೂರವರೆಲ್ಲ ಹೇಳಿದ್ರು ಅಂತ. ಮಾನ್ಯ ಗೃಹ ಮಂತ್ರಿಗಳೇ, ನಾನು ಒಬ್ಬ ಅಂಗವಿಕಲ. ನಾನು ದುಡಿಯಬೇಕು. ನನ್ನ ಕಾಲದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದರ ಮೇಲೆ ನಿಲ್ಬೇಕು ಅಂತ ಇದ್ದೀನಿ. ಒಂದು ಟೆಲಿಫೋನ್ ಬೂತ್ ಹಾಕೋಕೆ ಸರ್ಕಾರದಿಂದ ಹಣ ಸಹಾಯ ಮಾಡಿಸ್ಕೊಟ್ರೆ ಈ ಜಮೀನಿಂದಾಗಿ ಜೀವನ ಮಾಡ್ತಾ ಇದ್ದೀನಿ ಬುದ್ಧಿ. ವ್ಯವಸಾಯ ಬಿಟ್ರೆ ನಂಗೆ ಏನು ಗೊತ್ತಿಲ್ಲ. ಜಮೀನ್ ಮಡಿಕೊಂಡು ನನ್ನ ಸಂಸಾರಕ್ಕೆ 2 ಹೊತ್ತು ಊಟ ಅಂತ ಆಗ್ತಾ ಇವನಿ. ಈಗ ಈ ರಿಯಲ್ ಎಸ್ಟೇಟ್ನವ್ರು ಬಂದು ಪೇಪರ್ ಪೇಪರ್ ಬೇಜಾರ್ ಮಾಡ್ಕೊಳ್ಬೇಡ ಕೇಶವ. ಏನಾಯ್ತು ಅಂತ ಹೇಳು. ಯಾವ್ದಾದ್ರು ಪುಸ್ತಕ ಬೇಕಾ, ಇಲ್ಲ ಹೊಟ್ಟೆ ಹಸ್ವಾಗ್ತಾ ಇದ್ಯಾ? ನೀವ್ಯಾರು ನನ್ಗೆ 3 ದಿವಸದಿಂದ ಸಿಗ್ತಾನೆ ಇಲ್ಲ. ಏನಾದ್ರೂ ತೊಂದ್ರೆ ಇದ್ರೆ ಅಪ್ಪಾಜಿ ಹತ್ರ ಹೇಳ್ಬೋದಲ್ವಾ? ಹಂಗೇನಾರ ಮಾಡ್ಬಿಟ್ಯಾ? ನಾವೆಲ್ಲ ನಿನಗೆ ಹೇಳ್ಬೇಕು ಅಂತಾನೆ ಇದ್ವಿ. ನಾವ್ ದಿನಾ ಬೆಳಗ್ಗೆ ಪೇಪರ್ ಹಾಕಕ್ ಹೋಗ್ತಾ ಇದೀವಿ 3 ದಿವಸದಿಂದ. ಸಾರಿ ರೀಟಾ, ನಿನ್ನ ಹತ್ರ ಇದೆಲ್ಲ ಹೇಳಕ್ಕಾಗ್ಲಿಲ್ಲ. ನಾವು ದಿನ ಬೆಳಿಗ್ಗೆ ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಪೇಪರ್ ಹಾಕ್ತಾ ಇದೀವಿ. ಅಲ್ಲಿ ನೆಲದ ಮೇಲೆ ಬಿದ್ದಿರೋ ಲೆಟರ್ಗಳಲ್ಲಿ ತುಂಬಾ ಜನರು ಅವ್ರವ್ರ ಕಷ್ಟಗಳನ್ನ ಬರ್ದಿದ್ರು. ಅದನ್ನೆಲ್ಲ ಓದ್ದೆ. ಪಾಪ. ಆದ್ರೆ ಅಪ್ಪಾಜಿಯಿಂದ ಇದ್ ಮುಚ್ಚಿಡೋದ್ ತಪ್ಪಲ್ವಾ? ಆದ್ರೆ ಪರವಾಗಿಲ್ಲ ಬಿಡು, ನೀನ್ ಆಸೆ ಇದ್ದಿದ್ದೆ ತಾನೆ. ಹೋಗ್ಲಿ, ಈಗ ನಾವೇನ್ ಮಾಡೋದು? ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಯಾರಿಗಾರ ಹೇಳ್ಬಿಡೋದು, ಅವ್ರು ನೋಡ್ಕೊಳ್ತಾರ ಬಿಡು. ಹಾಗಾದ್ರೆ ಎಲ್ರು ಹೋಗೋದ್ ಬೇಡ, ನಾನೊಬ್ನೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಅಪ್ಪಾಜಿ ಗೊತ್ತಾಗ್ದೇ ಇರೋಂಗ್ ನೋಡ್ಕೊಳ್ಳಿ, ಆಯ್ತಾ? ಆಯ್ತು. ನಮಸ್ಕಾರ ಸರ್. ಇವನಿಗೆಲ್ಲ ನಾವು ನಮಸ್ಕಾರ ಮಾಡಬೇಕು. ಸರ್ ಸರ್ ಏನ ಸರ್, ಅದು ನಾನೇ ಇಲ್ಲಿ ಪೇಪರ್ ಹಾಕೋದು. ಅದಕ್ಕೆ ಸಾಹೇಬ್ರ ಹತ್ರ ಹೇಳಿ ಅವಾರ್ಡ್ ಕೊಡ್ಸ್ಲಾ? ಅದು ನೆನ್ನೆಯಿಂದ ಲೆಟರ್ಗಳೆಲ್ಲ ಅಲ್ಲೇ ಬಿದ್ದಿತ್ತು. ತುಂಬಾ ಜನರು ಅವ್ರವ್ರ ಕಷ್ಟಗಳನ್ನ ಹೇಳಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳೋಗೋಣ ಅಂತ ಬಂದೆ. ಏಯ್, ಎಲ್ಲ ಇವನ ಚಿಕ್ಕ ಹುಡ್ಗ ಅಂತ ಇದ್ರೆ ಇಲ್ಲಿ ಬರೋ ಲೆಟರ್ಗಳನ್ನೆಲ್ಲ ಓದ್ತೀಯಾ? ಯಾರೋ ನೀನ್ ಇಲ್ಲೆಲ್ಲ ಬಿಟ್ಟವ್ರು? ಯಾರೋ? ನಡೀಲಿಂದ ಏನ್ ನೋಡ್ತಾ ನಿಂತಿದ್ಯಾ? ಹೋಗಿಲ್ಲಿಂದ. ಕೈ ತೊಳ್ಕೊಂಡಿದ್ಯಾ ತಾನೇ? ಊಟ ಮಾಡೋ, ಭಟ್ರು ಬರ್ತಾ ಇದಾರೆ ಕಣೋ. ನೋಡಿದ್ರೆ ಬೈತಾರೆ. ನಿನ್ನಿಂದ ಎಲ್ಲಾರ್ಗೂ ಗೊತ್ತಾಗದ್ ಬೇಡ. ನಿನ್ನಿಂದ ನಾವೆಲ್ರೂ ಸಿಕ್ಕಾಕೊಳ್ಳೋದ್ ಬೇಡ ಕಣೋ. ತಿನ್ನು. ತಟ್ಟೆಲೇನು ಬಿಡಬಾರ್ದು. ಹೌದು ಕಣೋ, ತಿನ್ನು. ಸಾಂಬಾರ್ ಸೂಪರ್, ತಿನ್ನು ತಿನ್ನು. ಇವನಪ್ಪ. ಮಕ್ಕಳೇ,
ನಿಧಾನಕ್ಕೆ ತಿನ್ನಿ, ತಟ್ಟೆಯಲ್ಲಿ ಏನು ಉಳಿಸ್ಬಾರ್ದು. ಕೇಶವ, ಯಾಕಪ್ಪ ಯಾಕಪ್ಪ ಅಳ್ತಿದ್ದಿ? ಬೈಲಿ ಬೈಲಿ ಬೈಲಿ, ಕೂತ್ಕೋ. ಯಾಕಪ್ಪ? ಯಾರಾದರೂ ಹೊಡೆದ್ರಾ? ಯಾರಾದ್ರೂ ನೆನಪಾಯ್ತಾ? ಯಾರು? ಅಳ್ಬಾರ್ದು, ನಾನಿದ್ದೀನಲ್ಲಪ್ಪ. ಅಳ್ಬಾರ್ದು, ಅಳ್ಬೇಡ. ನಾಳೆ ಬೆಳಿಗ್ಗೆ ಬೇಗ ಇಲ್ಬೇಕಲ್ಲ? ಬೇಗ ಇಡ್ಬೇಕು ತಾನೆ? ಹೋಗಿ ಮಲ್ಕೊಳ್ಳಿ. ಹೋಗಪ್ಪ, ಕರ್ಕೊಡಿ. ಕೇಶವನ್ ಕರ್ಕೊಂಡು ಹೋಗಿ. ಅಪ್ಪಾಜಿ, ಭಟ್ರೆ, ಪಾಪ ಮಕ್ಕಳು ನಾ ಚೆನ್ನೈಯಿಂದ ಬರೋವರೆಗೂ ಜೋಪಾನ ನೋಡ್ಕೋಬೇಕು. ಖರ್ಚಿಗೆ ಸ್ವಲ್ಪ ದುಡ್ಡನ್ನ ಗೋಪಿ ತರ ಕೊಟ್ಟಿದ್ದೀನಿ. ಸರಿ ಅಪ್ಪಾಜಿ. ಮಕ್ಕಳು ಜೋಪಾನ. ಬರಲ್ಲ? ಕೇಶವ, ನೀನ್ ಅವ್ರಿಗೆ ಹೋಗಿ ಹೇಳಿದ್ಯಲ್ವಾ, ಅವ್ರೇನಾದ್ರೂ ಒಳ್ಳೇದ್ ಮಾಡ್ತಾರ ಬಿಡು. ಈಗ ಹೋಗ್ಬಿಟ್ ಮಲ್ಕೋ. ಹ್ಞೂ ಕಣೋ.
ಕೇಶವ, ಕೆಂಪ ಬಾಲ ಎಲ್ಲೋ? ನೀನ್ ಯಾಕೆ ಇಲ್ಲಿ ಬಂದು ಈ ತರ ಕೂತಿದ್ಯಾ? ನನಗ್ ಭಯ ಆಗ್ತಾ ಇದೆ. ಹೇಳೋ, ಏನಾಯ್ತು? ಏನ್ ಬರ್ದಿದೆ ಇದ್ರಲ್ಲಿ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಬಿಡ್ಬೇಡ್ವೋ? ನೀನು ಕೆಂಪ ಹೋಗಿ. ಅಪ್ಪಾಜಿ ಇದ್ದಿದ್ರೆ ಎಲ್ಲ ಹೇಳ್ಬಿಡ್ಬೋದಾಗಿತ್ತು. ಎರಡೆರಡು ತಿಂದಿದ್ರು ಪರವಾಗಿರ್ಲಿಲ್ಲ. ಆದರೆ ಇವಾಗ ಅವ್ರು ಬರೋ ತನಕ ಕಾದ್ರೆ ತುಂಬ ಲೇಟಾಗಿ ಹೋಗುತ್ತೆ. ನಾನು ಏನಾದರೂ ಮಾಡಲೇಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಹೇಯ್, ನಿನ್ ಸ್ವಲ್ಪ ಬುದ್ಧಿ ಇದೆಯೇನೋ? ಪೇಪರ್ನೆಲ್ಲ ಅಲ್ಲೇ ಬಿಸಾಕಿ ಸೈಕಲ್ನು ಹಾಗೆ ಬಿಟ್ಟು ಬಂದಿದ್ಯಲ್ಲೋ. ಇವ್ನು ಇಟ್ಕೊಂಡು ನಾನು ಹೇಗೋ 2 ಸೈಕಲ್ನ ತರ್ಲಿ? ಏನಾರ ಆಗಿದ್ರೆ ಈ ಕೆಲ್ಸ ಅಷ್ಟೇ. ಏನಕ್ಕೆ ತರ ಮಾಡ್ದೆ ಹೇಳೋ? ಹೇಯ್, ಮಾತಾಡೋ ಮೋಗ. ಲೋ ಕೆಂಪ, ಎಲ್ಲಿಗೆ, ಏನಕ್ಕೆ, ಯಾವಾಗ ಅಂತ ಎಲ್ಲ ಹೇಳ್ತೀನಿ. ನೀನ್ ನನ್ನ ಜೊತೆ ಬರ್ಬೇಕಷ್ಟೆ. ನಾನು ಲೇಕೇಶ್ವ, ಈಗಲಾದ್ರೂ ಎಲ್ಲಿಗೆ ಅಂತ ಹೇಳೋ. ಚೂರ ಕೊಡಿಯೋ. ಅದನ್ನೆಲ್ಲ ತೆಗೆದು ಬಿಸಾಕು. ಬೇಗ ಬೇಗ. ಬೇಗ ಬೇಗ ತಗೊಳ್ರೋ. ಒಂದು ನಿಮಿಷ ಇರು. ನಿಂಗೀಗ್ಲೂ ಬಾಳೆಹಣ್ಣ? ಇಲ್ಲಿ ಬಿಡೋ. ಬಂದ್ರೋ. ಸಾಕು ಸಾಕು. 60 ರೂಪಾಯಿ ಸಮಯ. ಭಟ್ರೆ, ಸಾವಿತ್ರಿ, ಅಪ್ಪಾಜಿ ಬಂದ್ರು ಅಂತ ಕಾಣುತ್ತೆ. ಇದೊಂದು ಸ್ವಲ್ಪ ತುರಿದ್ ಬಿಡು. ನಾ ಬಂದೆ. ಆಯ್ತ್ರಿ. ಭಟ್ರೆ, ಕೇಶವ ಇಲ್ಲಿ ಗಿಡಗಳಿಗೆ ನೀರ್ ಹಾಕ್ತಿಲ್ಲ ಅವನು. ಹೋಗು ಗೋಪಿ, ಕರಿ ಅವನ್ನ. ಇವತ್ತು ತಿಂಡಿಗೇನ್ ಭಟ್ರೆ? ಒಳ್ಳೆ ಉಪ್ಪಿಟ್ಟು. ಒಂದ್ ನಿಮಿಷ ಅಪ್ಪಾಜಿ, ಕಾಫಿ ತರ್ತೀನಿ. ಭಟ್ರೆ, ಭಟ್ರೆ. ಏನೋ ಗೋಪಿ, ಏನೋ? ಕೇಶವ ಕೆಂಪ ಬಾಲ ಒಬ್ರು ಕಾಣ್ತಾ ಇಲ್ಲ. ಸರಿಯಾಗಿ ನೋಡ್ದೇನೋ? ಇಲ್ಲೇ ಎಲ್ಲಾದ್ರೂ ಇರ್ಬೇಕು. ಎಲ್ಲ ಕಡೆ ಹುಡ್ಕಾಡ್ದೆ ಭಟ್ರೆ, ಇಲ್ಲ. ಆ ಹುಂಡಿ ಕೂಡ ಹೊಡೆದೋಗಿದೆ. ಏನು ಹುಂಡಿ ಹೊಡೆದಿದ್ಯಾ? ಬಾ ನೋಡೋಣ. ಅಪ್ಪಾಜಿ, ಕೇಶವ ಕೆಂಪ ಆಶ್ರಮದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಅಪ್ಪಾಜಿ. ಬಾಲನೂ ಕಾಣಿಸ್ತಾ ಇಲ್ಲ.
ಎಲ್ಲೋಗ್ತಾರೆ ಬಿಡಿ, ಇಲ್ಲಿ ಎಲ್ಲೋ ಇರ್ತಾರೆ. ಹಿಂದೆ ನೋಡಿ. ಅಪ್ಪಾಜಿ ಹುಂಡಿನೂ ಹೊಡೆದಿದೆ. ನ್ಯೂಸ್ ಪೇಪರ್ ಬಿಲ್ ತುಂಬಾ. ಅಪ್ಪಾಜಿ. ಎಲ್ಲ ಹುಡುಗರು ಗೊತ್ತಿಲ್ಲ ಅಣ್ಣ. ನಿನ್ನ ಹತ್ರ ಏನಾದ್ರು ಬರಲ್ಲ ಅಂತ ಹೇಳಿದ್ರು ನೋಡು, ಇವತ್ತು ಆ ಆಫೀಸ್ಗಳಿಗೆಲ್ಲ ನಾನೇ ಹಾಕ್ಬೇಕಾಗಿ ಬಂತು. ಹಲೋ ಹಲೋ ಯಾರು ಹೇಳ್ರಿ? ನಮಸ್ಕಾರ. ನಾನು ಶ್ರೀನಿವಾಸಯ್ಯ ಅಂತ ಮಾತಾಡ್ತೀನಿ. ಮದರ್ ತೆರೇಸಾ ಆಶ್ರಮದ ವಾರ್ಡನ್. ಸರ್, ನಮಗೂ ಅರ್ಥ ಆಗುತ್ತೆ, ನಿಮ್ಗೂ ಏನೋ ಕಷ್ಟಗಳು ಇರುತ್ತೆ. ಅದಕ್ಕೆ ಹುಡುಗರಿಗೆ ಪರ್ಮಿಷನ್ ಕೊಟ್ಟು ಕೆಲಸಕ್ಕೆ ಏನೋ ಸೇರ್ಸ್ಬಿಡ್ತೀರಾ? ಅವ್ರ ಈ ತರ ಕರೆಕ್ಟ್ ಆಗಿ ಬರ್ತಾ ಇರೋದು, ಅದನ್ನ ಹೇಳಕ್ ನೀವು ನಮಗೆ ಫೋನ್ ಮಾಡೋದು. ಹಿಂಗೆಲ್ಲ ಇದ್ರೆ ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಸರ್. ಅಲ್ಲ ನೋಡಿ, ನೀವು ತಿಳಿದಿರೋಷ್ಟು ಚಿಕ್ಕದಲ್ಲ ವಿಷಯ. ಅದೇನಾಗಿದೆ ಅಂದ್ರೆ ದಯವಿಟ್ಟು ಅನಾಥಾಶ್ರಮ ಸ್ವಲ್ಪ ಚೂರು ಬಂದು ಹೋಗಿ ಸಾಧ್ಯ ಇದೆಯಾ ಪ್ಲೀಸ್? ಸರ್ ಎಲ್ಲ ಓಕೆ ತಾನೆ? ಬಂದ್ಬಿಡಿ ಒಂದ್ಸಲಿ. ಬಂದೇ ಇರಿ ಸರ್. ಹಾ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಫೋನ್ ಮಾಡಿದ್ಮೇಲೆ ಗೊತ್ತಾದದ್ದು, ತುಂಬ ಒಳ್ಳೆ ಹುಡುಗರು ಎಲ್ಲಿದ್ದಾರೆ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ನನಗೆ. ಈಗ ನಾವು ಸ್ಟೇಷನ್ನು ಕಂಪ್ಲೇಂಟು ಅಂತ ಕೊಟ್ಟು ಪೊಲೀಸರು ಆಶ್ರಮಕ್ಕೆ ಬಂದು ಆಶ್ರಮದ ಹೆಸರು ವೃಥಾ ಹಾಡು ನೋಡಿ. ನೀವ್ ಹೇಳೋದನ್ನು ಸರಿನೇ ಸರ್. ನನಗೂ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬಿಬ್ರು ಗೊತ್ತು, ಹುಡುಕೊಡ್ತಾರೆ ಬಿಡಿ ಸರ್. ನೀವು ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ನನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂತ ನೋಡ್ತೀನಿ. ಸರಿ, ಬರ್ತೀನಿ ಸರ್. ನೀವು ಧೈರ್ಯವಾಗಿರಿ. ಎಷ್ಟು ದುಡ್ಡು ಇರ್ಬೋದು ಇದ್ರಲ್ಲಿ? ಎಣಿಸ್ತಾ ಕೂತಿದ್ರೆ ಲೇಟ್ ಆಗುತ್ತೆ, ಬೇಗ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ಹೇಳ್ತೀನಿ, ಮೊದಲು ಬೇಗ ಹೋಗೋಣ ಬನ್ನಿ. ಆಂಟಿ, ಕೊಪ್ಪಳಕ್ಕೆ ಹೋಗೋ ದಾರಿ ಯಾವುದು? ಇದೇ ದಾರಿ. ಕೊಪ್ಪಳ ಅಂದ್ರೆ ಎಲ್ಲೋ ಇರೋ, ಹೇಳ್ತೀನಿ. ಕೊಪ್ಪಳಕ್ಕೆ ನಮ್ಮ ಅಜ್ಜಿ ನೋಡಕ್ ಅರ್ಜೆಂಟ್ ಆಗಿ ಹೋಗ್ಬೇಕು. ನೀವ್ ಆ ಕಡೆ ಹೋಗಂಗಿದ್ರೆ ಪ್ಲೀಸ್ ಕರ್ಕೊಂಡು ಹೋಗಿ ಅಂಕಲ್. ಒಳಗಡೆ ಜಾಗ ಇಲ್ರೋ? ಹಿಂದೆಗಡೆ ಕೂತ್ಕೋತೀವಿ, ಪರವಾಗಿಲ್ಲ. ಹೌದು ಅಂಕಲ್. ಥ್ಯಾಂಕ್ಸ್ ಅಂಕಲ್. ನೀನ್ ಬರೋ
ಅವನ ಪಕ್ಕ ಕೂತ್ಕೋ. ಕೂತ್ಕೊಳ್ಳೋ. ಹುಷಾರಾಗಿ ಕೂತ್ಕೊಳ್ರು. ಓಕೆ ಅಂಕಲ್. ಇಷ್ಟು ದೂರನೂ ಬಂದಾಯ್ತು. ಈಗ್ಲಾದ್ರೂ ಹೇಳೋ. ಸುಮ್ಕ ಮಕ್ಕಳ ಯಾಕಿಂಗ ಹತ್ತತ್ತು ಕಿವಿ ಇರ್ತೀವಿ. ನೀನ್ ಕುಡಿಯಕ್ ಕಾಲ್ ಕೊಟ್ಟಿವ್ನಿ, ನನ್ನ ಚಿಂತಿಲ್ದಂಗ ಕುಡಿಯಕ್ ಬಿಡು ಒಟ. ಏಯ್ ದರಿದ್ರ ಸುಮ್ಮಕ್ಕ, ಬೆಳಿಗ್ಗೆ ಆದ್ರ ನಿಂದ ಸಂಜೆ ಆದ್ರ ಅಕ್ಕಿಗೋಳು ದರಿದ್ರದಾಕೆ. ನೀ ಊಟದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಸುಮ್ಮ ಮಕ್ಕಳೇ, ಲೇ ಚಿನ್ನ ಬಾಯಿಲೆ ನನ್ನ ಮನೆ ಅಂತೀರ ಕೂತ್ಕ ನೋಡ್ತೀರ. ನಾ ಹೋಗಿ ಬರ್ಬೇಕಾರ ಮಿಠಾಯಿ ತತ್ತೀನಿ. ಬಾ ಬಾ.
ಎಲ್ಲ ಸುಣ್ಣಾಗೋಕೈತಿ. ಕೆಲ್ಸ ಮಾಡ್ಕೊಂಡ್ ಬರ್ದ್ರಾಗ ನೀನ್ ನೋಡಿದ್ರ ದೇವ್ನಂಗ ಕುಡ್ಕೋತ್ ಬಿದ್ಯಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು. ಅಯ್ಯೋ ಪಾಪಿ, ನಮ್ಮವು ಕೊಟ್ಟಿದ್ದ ಹಿಟ್ಟಾಳಿ ಬಿಂದಿಗೆ ಮಾರಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕುಡ್ಕೋತ್ ಕುಂತ್ಯಲ್ಲೋ. ಥೂ, ನಿನ್ ಜನ್ಮಕ್ಕಿಷ್ಟು. ಇದ್ದೊಂದ್ ಮನೇನು ಅಡವಿಟ್ಟಿ, ಬ್ಯಾಂಕ್ನವರು ಅದನ್ನು ಜಪ್ತಿ ಮಾಡ್ಕೊಂಡಾರ. ಹೆಂಗಿದ್ವಿ ಈಗ ಹೆಂಗಾಗಿವ್ ನೋಡು. ಮನೆಯಾಗ ಕೂತು ಕುಡಿಯೋದು ಸಾಲದಂತ ಹೇಳಿ ನನ್ ಮರ್ಯಾದೆನ ಬೀದಿ ತಂದಿಟ್ಟೇನೋ. ಅಯ್ಯೋ, ಏನ್ ಗತಿ ತಂದ್ಯಲ್ಲಪ್ಪ. ಸುಮ್ಕಿರಲೇ, ಯಾಕೆ ಓಡ್ತೀಯ? ಸುಮ್ಕಿರು. ನೀನ್ ಕುಡ್ದು ಸಾಯದಲ್ದೆ ದಿನ ನಮ್ಮನ್ನೆಲ್ಲ ಯಾಕೆ ಸಾಯಿಸ್ತೀಯೋ? ಅದ್ರ ಬದ್ಲು ಒಂದ್ ತೊಟ್ಟು ವಿಷ ಕೊಟ್ಬಿಡು, ಎಲ್ರು ಸತ್ತೋಗ್ತೀವಿ. ಎಲ್ಲರೂ ಹೋಗಿ ಸಾಯಿ. ಹಂಗ ಮಕ್ಳು ಆಗ್ಲೇಬೇಕಂತಂದ್ರ ಈಕಿ 2 ದಿನ ಇಲ್ಲೇ ಇದ್ದು ಅಮ್ಮನವ್ರ ಸೇವೆ ಮಾಡ್ಬೇಕಾಗ್ತದ. ಆಚನೆ ಬರ್ತೀವ್ರಿ. ಓಂ ಮಹಾಕಾಳಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಶಿವ್ಯಾ, ಲೇ ಶಿವ್ಯಾ ಮಗನ, ಪ್ರತಿ ಸರ್ತಿ ಪೂಜೆ ಮಾಡಬೇಕಾರ ಅರ್ಶನ ಬೇಕು, ಕುಂಕುಮ ಬೇಕು ಅಂತ ಹೇಳಿ ತರ್ಸ್ಕೋಬೇಕಲ್ಲೇ? ಲೇ, ನಿನಗ್ ಬುದ್ಧಿ ನೆಟ್ಗೆ ಐತೆ ಇಲ್ಲಲೇ? ಪೂಜಾ ಮಾಡಬೇಕಾರ ಹಿಂಗ್ ಖಾಲಿ ಆದ್ರ ಅವ್ವ ನನ್ನ ಮೇಲೆ ಸಿಟ್ಟಾಕಾಳು. ಲೇ, ಇದಾ ಕಡೆ ಸರ್ತಿ. ಇನ್ನೊಂದ್ ಸರ್ತಿ ಹಿಂಗಾದ್ರ ನೀನ್ ಇರಂಗಿಲ್ಲ ತಿಳ್ಕೋ. ದೇವ್ಗ ಬಲಿ ಕೊಟ್ಬಿಡ್ತೆ ನಿನ್ನ. ಲೇ ಮಂಗ್ಯ, ಯಾರು ಬಂದಾರ ಅಂತ ಹೋಗಿ ನೋಡು. ಅವ್ವ ತಾಯಿ, ಕ್ಷಮಿಸವ್ವ, ಕ್ಷಮಿಸು. ಮಾದಪ್ಪ ಬಂದಾನ್ರಿ. ಬನ್ನ ಈ ಹಿಡಿಯಾಗ ಅರ್ಶನ ಕುಂಕುಮ ತುಂಬಿಸಿ ತಂದಿಡು. ಲಗುನ ಬಾ. ನೀನ ಔಷಧ ತರಕ್ ಹೋಗ್ಬೇಕು. ಸರಿನಯ್ಯ. ತಾಯೇ ತಾಯೇ ತಾಯೇ. ಬಂದ್ಯಾ ಮಾದ? ಬಾ. ನಾನು ನಿನ್ ಸಲುವಾಗೇನ ದೇವ್ಗೆ ಪೂಜಾ ಮಾಡಕತ್ತಿದ್ದೆ. ಅಕ್ಕಿ ಇಂದಲ್ಲ ನಾಳೆ ನಿಂಗೆ ಒಳ್ಳೇದ್ ಮಾಡೇ ಮಾಡ್ತಾಳ. ನೀ ಚಿಂತೆ ಮಾಡಕ್ ಹೋಗ್ಬೇಡ. ಇರು, ಔಷಧ ತರಿಸ್ತೇನೆ. ಶಿವ್ಯಾ, ಲೇ ಶಿವ್ಯಾ. ತರ್ತೀನಯ್ಯ. ತರ್ಸ್ ತಲಿ ಚಿಟ್ಟಿಡ್ದೋಗೈತಿ. ಆ ಬೋರ್ ತೋಡ್ಸಿದ್ವಲ್ಲ, ಅದ್ರಾಗ ನೀರ್ ಕಾಣೋದು ಬಡವನ ಮನೆ ಊಟದಾಗ ತುಪ್ಪ ಕಂಡಂಗಾಗೈತಿ. ಆ ಬ್ಯಾಂಕ್ನವರು ಬಂದು ಬದುಕಾಕ್ ಬಿಡಾಕತ್ತಿಲ್ಲ. ಲೇ ಮಾದ, ನಾನಿಂಗ ಅವಾಗಿಂದನ ಬಡ್ಕೊಳಕತ್ತೀನಿ. ನಿನಗ ಕೆಟ್ಟ ಕಾಲ್ ಶುರುವಾಗಿದ್ದು ನಿನ್ನ 2ನೇ ಮಗಳು ಹುಟ್ಟಿದ ಮೇಲ ಅಂತ. ನಿನಗ ದರಿದ್ರ ಹಿಡಿದದ್ದು ಅಲ್ಲಿಂದಾನ. ಸ್ವಲ್ಪ ವಿಚಾರ ಮಾಡಿ ನೋಡು. ಓದ್ ಸರಿ ಇಲ್ದಿದ್ರ ಹಿಂಗ ಸಾಯಕರ ಒಂಚೂರು ಚಲೋ ಟೈಮ್ ನೋಡಿ ಹೇಳ. ಮಾದ, ನಿನಗೆ ಚಲೋ ಆಗ್ಲಿ ಅಂತ ನಾ ಅವಾಗ ಪೂಜೆ ಮಾಡ್ಕೋತಾನೆ ಇದ್ದೀನಿ. ಆಕಿ ಇಂದಲ್ಲ ನಾಳೆ ನಿಂಗೆ ಒಳ್ಳೇದ್ ಮಾಡೇ ಮಾಡ್ತಾಳ.
ಅಲ್ಲಿವರೆಗೂ ತಡಿ, ಇಲ್ಲ ಅಂದ್ರೆ ಆಕೆಗೆ ಅಭಿಷೇಕನ ಮಾಡ್ಬಿಡ್ತೀನಿ. ಮಾದ ಮಾದ ಏ ಮಾದ, ನೋಡ್ ಮಾದ, ನೀನು ಬ್ಯಾಂಕ್ ದುಡ್ಡನ್ನ ವಾಪಸ್ ಮಾಡ್ಲೇಬೇಕು. ಬ್ಯಾಂಕ್ ಹಂಗೆಲ್ಲ ಸುಮ್ನೆ ಇರಕ್ ಆಗಕ್ಕಿಲ್ಲ. ಈಗಾಗ್ಲೇ ನಿನ್ನ ಮನೇನ ಜಪ್ತಿ ಮಾಡಾಗೈತೆ. ಈಗ್ಲೂ ನೀನ್ ಹಣ ಕಟ್ಲಿಲ್ಲ ಅಂದ್ರೆ ಮನೇನ ಹರಾಜ್ ಹಾಕ್ಬೇಕಾಗತ್ತೆ. ನೋಡ್ ಮಾದ, ನಾವು ಒಂದು ಗಡುವು ಅಂತ ಕೊಡ್ಬಹುದು, ಅದನ್ನು ಮೀರಿದ್ರೆ ನಾವು ಏನು ಮಾಡಕ್ ಆಗಕ್ಕಿಲ್ಲ. ನೀನ್ ಒಳ್ಳೆಯವನು, ಬೋರ್ನಲ್ಲಿ ನೀರ್ ಬರ್ಲಿಲ್ಲ, ಇದನ್ನೆಲ್ಲ ಬ್ಯಾಂಕ್ ಕೇಳಕ್ಕಿಲ್ಲ. ನೋಡು, ಮನೆ ಜಮೀನೆಲ್ಲ ಒತ್ತೆ ಇಟ್ಟಿದ್ಯಾ, ಅದನ್ನೆಲ್ಲ ಉಳ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅರ್ಥ ಆಯ್ತಾ? ಹಾ, ನಾವೇನ್ ಬರ್ತೀವಿ. ಏನಾಗಿತ್ತ ನಿನ್ಗ? ಯಾ ಹಾಳಾದ ಗಳಿಗ್ಯಾಗ ಬೋರ್ ಹಾಕ್ಸಿದೋ ಏನೋ? ಕುಡ್ದು ಕುಡ್ದು ಯಾಕೆ ಸಾಯ್ತಿದಿ? ಬಾರೇನ ಕಂದ, ಬಾರೇನ ಚಿನ್ನ, ಕೂಸಿಷ್ಟ ಅಳಾಕತ್ತೈತಿ, ನಿನ್ ಕಿವಿ ಕೇಳುವಲ್ವನ ನಿನಗ? ಬೆಳಿ ಬೆಳ್ಕೊಂಡು ಉಣ್ಕೊಂಡು ನೀನಾತು, ನಿನ್ನ ಕೆಲಸ ಆತು ಅಂತ ಇದ್ದವ ನೀನು. ಯಾಕೆ ಕುಡ್ತಾನ ಮೈಗಂಟಿಸ್ಕೊಂಡಿಯೋ? ಈ ಕೂಸಿನ ಮಾರಿ ನೋಡಿ ಆದ್ರೂ ಈ ಹಾಳ ಚಟ ಬಿಡು. ನೀನ್ ನೋಡ್ಕೋತಿ ಅಂತ ಕೂಸಿನ ಮನೆ ಬಿಟ್ಟು ತಾ ದುಡಿಯಕ್ ಹೋಗ್ತಾಳ. ಇದೇನು ನೋಡ್ಕೊಳ್ಳೋದ್ ನೀನು? ಕೇಳವಲ್ದೆ ನಿನ್ಗ? ಬಾರೆ ನನ್ನ ಕಂದ, ಬಾರೆ ನನ್ನ ಚಿನ್ನ, ಬಾರೆ ನನ್ನ ಬಂಗಾರ, ಬಾರ ಯವ್ವ ನಮ್ಮ ಮನೆಗೆ ಹೋಗೋಣ, ಬಾರಯ್ಯಪ್ಪ. ಓ, ಏನ ಸಿಮಣ, ಆರಾಮಾಗಿದೆಯೋ? ಓ, ಮಗಳು ಮದುವೆ ಮಾಡಿ ಆರಾಮಾಗಿದ್ದೀನಿ. ನೀನು ಒಂದ್ ಆಗ್ಬಿಡೋದಲ್ವಾ, ಇನ್ನು ಆರಾಮಾಗ್ಬಿಡ್ತಿದ್ದೆ. ಯಾವಾಗ ನೋಡಿದ್ರು ತಮಾಸಿನ ನಿಂಗೆ. ಸ್ವಲ್ಪ ಏನ್ ಕೊಡು. ಏನ್ ಬರಿಯಕ್ಕೋ ಕೊಡು. ಯೋ ಮರ ಮಾರ್ಯ, ಇರೋ ಒಂದ್ ತೂತ್ನು ಡಮಾರ್ ಮಾಡ್ಕೊಂಡೆ ಆಮೇಲೆ. ಓ, ಮಾಡ್ಕೊಂತಾರೆ. ಹೋಗಾಯು. ಪುಟಕ, ಪೋಸ್ಟ್. ಏನ್ ಪೋಸ್ಟ್ ಅಣ್ಣ? ಪೋಸ್ಟ್ ಬಂದಿದ್ಯಾ? ಪೋಸ್ಟ್ ಯಾವ ತರ ಬತ್ತಿತೇನವ, ಅದನ್ನ ನಾನ್ ತಂದಿನಿ. ಕಾಗದ ಓದೋದಲ್ಲ, ಎಣಿಸ್ಕೊಳ್ಳೋದು. ತಗೋ, ಇಲ್ಲೇ ಬೆಟ್ಟೊತ್ತು. ಹಾ, ಎಲ್ಲಿ? ಇಲ್ಲಿ ಇಲ್ಲಿ ಎಣಿಸ್ಕೊ. ನೀನ್ ಕೊಟ್ಮೇಲೆ ಎಲ್ಲ ಸರಿಯಾಗಿರುತ್ತೆ ಬಿಡು ಪೋಸ್ಟ್ ಅಣ್ಣ. ಹಾ, ಈಗಿನ ಹೆಣ್ಮಕ್ಳು ಗಂಡನ್ನೊಬ್ಬನ್ ಬಿಟ್ಟು ಎಲ್ರನ್ನೂ ನಂಬ್ತಾರೆ. ಹಾ, ಏನಂದೆ? ಏನಿಲ್ಲ. ಇರು, ಊಟ ಮಾಡ್ಕೊಂಡು ಹೋಗುವಂತೆ. ಕೈ ತೊಳ್ಕೊ. ಅಯ್ಯೋ, ಊಟ ಮಾಡಿದ್ಮೇಲೆ ಕೈ ತೊಳ್ಕೊಳೋದ್ ಐತಿ. ನಡಿಯವ, ಹಾಕು. ಮಧ್ಯಾಹ್ನ ಮಠ ಇಲ್ಲೇ ಬಿದ್ದಿದ್ದ, ನಾನು ಬಾಯಿಗೆ ಬಂದಂಗ್ ಬೈದೇನಿ. ನೀನು ಚಂದ ನೋಡ್ಕೋ. ನಿನಗ್ ಗೊತ್ತಾಯ್ತಲ್ಲವ, ಇವ ಮೊದ್ಲು ಹಿಂಗಿದ್ದಿದ್ದಿಲ್ಲ. ಈಗೀಗ ಆ ಮಾರಪ್ಪನ್ ಸವಾಸ ಮಾಡ್ಮ್ಯಾಗ ಹಿಂಗ ಕೂತಾನ. ಯವ್ವ, ಅಪ್ಪ ಅಲ್ಲಿಗೆ ಹೋಗ್ದಂಗ್ ನೋಡ್ಕೋಬೇ. ಯಾಕಂತಿ ಬಿಡವ್ವ, ನಿನ್ ಹಣೆ ಬರೋಣ ಇಷ್ಟ ಐತಿ. ನೀ ಪಡೆದು ಬಂದಿದ್ದ ಯವ್ವ ಇದು. ಯಾರೇನ್ ಮಾಡೋದು ಯವ್ವ, ಯಾರೇನ್ ಮಾಡ್ಬೇಕು? ಅಳಬೇಡ, ಹತ್ರ ಸಮಸ್ಯೆ ಪರಿಹಾರ ಆಗಂಗಿಲ್ಲೋ. ಆ ದೇವಿನ ಹೊಲ್ಸ್ಕೊಳ್ಳೋ ದಾರಿ ನೋಡು. ನಿನಗ ಗಂಟು ಬಿದ್ದೈತಲ್ಲ ದರಿದ್ರ, ಅದನ್ನ ತೊಲಗಿಸೋ ದಾರಿ ನೋಡು. ಖರೆ ಅಂತಾಳ ದೇವಿ, ಖರೆ ಅಂತಾಳ. ಕರೆಂಟ್ ಬಂತು ತಾಯೇ. ಅಧಿಕಾರಿಗಳ ಮೇಲೆ ಅಲ್ಲಿನ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆಯಿಂದ 6 ವರ್ಷದ ಹೆಣ್ಣು ಮಗುವೊಂದು ಕೊಳವೆ ಬಾವಿಯೊಳಗೆ ಬಿದ್ದಿದೆ.
ಲೇ ಮಂಗ ನನ್ನ ಮಗನ ಕರೆಂಟ್ ಹೋದಾಗ ಟಿವಿ ಆಫ್ ಮಾಡು ಅಂತ ಎಷ್ಟು ಸರ್ತಿ ಹೇಳಿಲ್ಲ ನಿನಗ? ಅಗ್ನಿಶಾಮಕ ದಳದವರು ಪಕ್ಕದಲ್ಲೇ ಒಂದು 24 ತಾಸಾತು ಆ ಕೂಸು ಬೋರ್ನಾಗ ಬಿದ್ದು ಇನ್ನೂ ತೆಯಕಾಗವಲ್ದು. ಇಡೀ ಸರ್ಕಾರನ ಅಲ್ಲೈತಿ. ನಿನ್ ದೊಡ್ಡ ಮಗಳು ಕೈ ಬಂದಾಳ ಅಂತೀರಿ, ಆಕಿ ಕಡೆ ಲಕ್ಷ ಕೊಡೋ ದಡ್ಡ. ನಮಗೆ ಬಂದ ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ಜಿಲ್ಲೆಗೆ ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ತಿಳಿದು ಬಂದಿದೆ. ಈ ರೀತಿ ತೆರೆದ ಕೊಳವೆ ಬಾವಿಯನ್ನು ಮುಚ್ಚಲು ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಹಲವಾರು ಜನರು ಈ ಮುಂಚೆಯೇ ಸಲಹೆ ನೀಡಿದ್ದರೂ ಸರ್ಕಾರ ತನ್ನ ಕಣ್ಣು ಮುಚ್ಚಿ ಕುಳಿತಿದೆ ಹಾಗೂ ನಿರ್ಲಕ್ಷ್ಯ ತೋರಿದೆ ಎಂದು ಮಾಜಿ ಸಚಿವರಾದ ವೆಂಕಟಪ್ಪನವರು ತಮ್ಮ ಅಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಬಂದ ಮಾಹಿತಿಯ ಪ್ರಕಾರ ಪೊಲೀಸರ ಹಾಗೂ ಅಗ್ನಿಶಾಮಕ ದಳದವರ ಸತತ ಪ್ರಯತ್ನವಿದ್ದರೂ ಕೊಳವೆ ಬಾವಿಗೆ ಬಿದ್ದಿದ್ದ ಪ್ರಿಯಾ ಎಂಬ 6 ವರ್ಷದ ಮಗುವನ್ನು ಜೀವಂತವಾಗಿ ಹೊರತೆಗೆಯುವುದರಲ್ಲಿ ವಿಫಲರಾಗಿದ್ದಾರೆ. ಮಗುವಿನ ತಂದೆ ತಾಯಿಗೆ ಇದೊಂದು ದೊಡ್ಡ ಆಘಾತವೇ ಆಗಿದೆ. ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಮಗುವಿನ ತಂದೆ ತಾಯಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನ ನೀಡುವುದಾಗಿ ಘೋಷಿಸಿದ್ದಾರೆ. ಪೊಲೀಸರು ಹಾಗೂ ಸುತ್ತಮುತ್ತಲಿನ ಜನರು ಹೇಳುವ ಪ್ರಕಾರ ಈ ಕೊಳವೆ ಬಾವಿ ಹಾಳು ಬಿದ್ದು 2 ವರ್ಷಗಳಿಂದ ತೆರೆದ ಸ್ಥಿತಿಯಲ್ಲೇ ಇದೆ. ಕೊಳವೆ ಬಾವಿಯ ಹತ್ತಿರದಲ್ಲೇ ವಾಸವಾಗಿದ್ದ ಈ ಮಗು ಆಟವಾಡುವಾಗ ತನ್ನ ಚೆಂಡು ಅದರೊಳಗೆ ಬಿದ್ದಿದೆ ಎಂದು ತೆಗೆಯಲು ಪ್ರಯತ್ನಿಸಿದ್ದಾಗ ಜಾರಿ ಅದರೊಳಗೆ ಬಿದ್ದಿದೆ ಎನ್ನುತ್ತಾರೆ. ಈ ಘಟನೆ ನಡೆದ 24 ಗಂಟೆಗಳ ನಂತರ ಮಗುವಿನ ಮನೆ ಜಮೀನೆಲ್ಲ ಒತ್ತೆ ಇಟ್ಟಿದ್ಯಾ, ಅದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಯಾ ಹಾಳಾದ ಗಳಿಗ್ಯಾಗ ಬೋರ್ ಹಾಕ್ಸಿದೋ ಏನೋ. ನಿನಗ ಗಂಟು ಬಿದ್ದೈತಲ್ಲ ದರಿದ್ರ, ಅದನ್ನ ತೊಲಗಿಸೋ ದಾರಿ ನೋಡು. ಮರಪ್ಪ, ಏ ಮರಪ್ಪ, ಮದ ಏನ್ಲ ಇದು? ಮಾರಪ್ಪ, ನೀ ಹೇಳ್ದಂಗ ನನ್ ಕಿರಿ ಮಗಳು ದರಿದ್ರ. ಆಕಿಂದ ನನ್ನ ಜೀವನ ಹಾಳಾಗೋತು. ಅದಕ್ಕ ಆಕಿನ ಆಳಾದ ಬೋರ್ವೆಲ್ನಾಗ ಆಕಿ ಮುಗಿಸಿ ಊರ್ನವ್ರಿಗೆ, ಪೊಲೀಸರಿಗೆ, ಪೇಪರ್ನವ್ರಿಗೆ, ತಹಸೀಲ್ದಾರ್ಗೆ, ಟಿವಿ ಅವ್ರಿಗೆ ಅದು ತಾನಾಗಿ ಬಿತ್ತು ಅಂತ ಹೇಳಿ ಅಂದ್ರ ಸರ್ಕಾರ ನನಗ 5 ಲಕ್ಷ ಕೊಡ್ತತಿ. ಜೈ ದೇವಿ. ಅವಗ್ ಪೂಜಾ ಮಾಡಿ ಬರೇ 3 ದಿವಸ ಆತು. ಅಷ್ಟ್ರೊಳಗನ ನಿನ್ ತಲೆಯಾಗಿ ಉಪಾಯ ತುಂಬೇಡ ಅಂತಂದ್ರ ಖರೇನ ಬಾಳ ಶಕ್ತಿ ಐತಕಿಗೆ. ಜೈ ದೇವಿ. ಬಾ 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 ಕೂತ್ಕ ಕೂತ್ಕ. ಜೈ ದೇವಿ. ಜೈ ದೇವಿ.
ಮಗ ಬರೋ ಅಮಾಸೆ ದಿವ್ಸನ ಈ ಕೆಲಸ ಮಾಡಿ ಮುಗಿಸ್ಬಿಡು. ಯಾರಿಗೂ ಗೊತ್ತಾಗಕೂಡ್ದು. ಇನ್ನೊಂದ್ ಮಾತು, ದೇವ್ಗೆ ಕಾಣಿಕೆ ಕೊಡೋದನ್ನ ಮಾತ್ರ ಮರಿಬೇಡ. ಜೈ ದೇವಿ. ನಾನೆಲ್ಲ ಸಿದ್ಧತೆ ಮಾಡ್ತೀನಿ. ಈಗ ಮನೆಗೆ ಹೋಗು. ಏಯ್ ಮಾರಪ್ಪ, ಏಯ್ ಮಾರಪ್ಪ, ನಂಗೆ ಆತ್ ಗೊತ್ತು ಈತ್ ಗೊತ್ತು ಅಂತ ಊರವ್ರನ್ನೆಲ್ಲ ಮೋಸ ಮಾಡ್ಬೋದು. ನನ್ನಲ್ಲ. ಈ ಕಡೆ ಕೆಲಸನೂ ಕೊಡ್ತಿಲ್ಲ, ನಾ ಕೊಟ್ಟು ರೊಕ್ಕನೂ ಕೊಡ್ಲಿಲ್ಲ. ಮರ್ಯಾದೆಯಿಂದ ನಾನ್ ನಿಂಗೆ ಕೊಟ್ಟು ರೊಕ್ಕನ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ. ನಿನ್ನ ಕಂಬಿ ಎಣ್ಸೋಂಗ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಅಲ್ಲ, ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು. ಹೇಳಕ ಹಕ್. ಮಾಡ್ತೀನಿರೋ ನಂಗೆ ಏನ್ ಬೇಕಾದ್ರೂ ಮಾಡು. ಓಂ ಮಹಾಕಾಳಿ, ಓಂ ರುದ್ರಕಾಳಿ. ಶಿವ್ಯ, ನಾ ಸ್ವಲ್ಪ ಹೊತ್ತು ಮಕ್ಕೊಂತೀನಿ. ಯಾರ ಬಂದ್ ಕೇಳಿದ್ರ ಆಮೇಲೆ ಬರಾಕ್ ಹೇಳು. ಹೋಗು, ಹೊರ ಕೂತಿರು. ಹಾಗಾದ್ರೆ ಪೊಲೀಸ್ರವ್ರಿಗೆ ಹೋಗಿ ಹೇಳಿ ಆ ಮಗುನ ಉಳಿಸ್ಬೋದಾ? ಬೇಡ ಬುದ್ಧಿ, ಬಡಿಬೇಡಿ ಬುದ್ಧಿ, ನನಗೆ ಹೇಳೋ ಬದ್ಮಾಸ್, ಕದ್ದು ಎಲ್ಲಿಟ್ಟಿದ್ಯಾ? ಇಲ್ಲ ಬುದ್ಧಿ, ನಿನ್ ಜೊತೆ ಯಾರಿದ್ದಾರೆ ಹೇಳು. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂತ ಚರ್ಮ ಸುಲ್ದು ಬಿಡ್ತೀನಿ. ಹೇಳೋ, ಎಲ್ಲಿಟ್ಟಿದ್ಯಾ? ಹೋಯ್, ಇವ್ ನಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಬಟ್ಟೆ ಬಿಚ್ಚೋಡಿ ನನ್ ಮಗನ್ಗೆ. ಹ್ಞೂ ಸರ್, ಬಟ್ಟೆ ಬಿಚ್ಚೋಡಿ ನನ್ನ ಮಗನ್ಗೆ. ನಾನೇನು ಕೆಪ್ಪಡಿಗೆ ಬುದ್ಧಿ ಮುಟ್ಬಿಡಿ ಬುದ್ಧಿ. ಹೇಳ್ಕೊಂಡು ಹೋಗಿ ಏರೋಪ್ಲೇನ್ ಹತ್ಸಿ. ಎದ್ದೇಳೋ, ಕಾಲ್ಪಟ್ಟಿ ನನ್ನ ಹೇಳ ಬಾಯ್ ಬಿಡೋ ನನ್ನ ಮಗನೇ. ಯಾಕಪ್ಪ ಶಿವು, ಒಬ್ನೇ ಕುಂತಿಯಲ್ಲ? ಯಾಕ, ಹುಷಾರಿಲ್ಲೇನೋ? ಹುಷಾರಿದ್ದೀನಿ. ಹುಷಾರಿಲ್ಲ ಅಂದ್ರೆ ಹೇಳು, ನಿನ್ನ ಡಾಕ್ಟರ್ ಹತ್ರ ಪೋಸ್ಟ್ ಮಾಡ್ಬಿಡ್ತೀನಿ. ನೀವೇನ್ ಬೇಕಾದ್ರೂ ಪೋಸ್ಟ್ ಮಾಡ್ತೀರಿ? ಹಾ 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 ನೋಡು, ಇದು ಪೋಸ್ಟ್ ಕಾರ್ಡು, ಇದು ಇನ್ಲ್ಯಾಂಡ್ ಕವರು, ಇದು ಏನ್ಲಪ್ಪ. ನೀನು ಪಟ ಪಟ ಅಂತ ಹೇಳು, ನಾನು ಟಕ ಟಕ ಅಂತ ಬರ್ದು ಪೋಸ್ಟ್ ಮಾಡ್ಬಿಡ್ತೀನಿ. ಹಾಗಾದ್ರೆ 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 ಇದ್ ನಂಗೊಂದ್ ಕೊಡ್ತೀರೇ? ನಮ್ಮ ಅಜ್ಜಿಗೊಂದ್ ಪತ್ರ ಹಾಕ್ಬೇಕು. ನಿನಗಿಲ್ಲ ಅಂತೀನೇನೋ? ತಗೋ. ಹಾ, 1 ನಿಮಿಷ ತಡಿ. ಹಾ ತಗೋ, ಇದನ್ನ ಅದು ಕಣ್ಸಿ ಕಳಿಸ್ಬಿಡು. ಅರೆ, ಏನ್ ಪೋಸ್ಟ್ ಅಪ್ಪ? ನಂಗೇನಾರ ಪತ್ರ ಗಿತ್ರ ಬಂದತ್ತನ? ಇಲ್ರಿ, ಹಿಂಗೆ ಗೌಡ್ರ ಮನೆಗೆ ಹೊಂಟಿದ್ದೆ, ದಾರಿಲೇ ನಿಮ್ ಮನೆ ಅಲ್ವಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಂಗೂ ಸ್ವಲ್ಪ ಔಷಧಿ ತಗೊಳ್ಳೋದೈತಿ. ನಡಿ ಹೋಗೋಣ. ಬರ್ರಿ. ಗಾಡಿ ತಗೊಳ್ಳಲೇನ? ಇಲ್ಲೇ ಇರ್ಲಿ ಬರ್ರಿ, ಆಮೇಲೆ ಬೇಕಾದ್ರೆ ತಗೊಂಡ್ ಹೋಗ್ತೀನಿ. ನಿಂಗ ಪ್ರಮೋಷನ್ ಗಿಮೋಷನ್ ಅಂತ ಏನೂ ಆಗಿಲ್ಲ ನಿನ್ನ? ದೇವಿ ಪೂಜೆ ಮಾಡಿಸಿ ನೋಡು, ನಿಂಗ ಆಶೀರ್ವಾದ ಕೊಡ್ತಾಳೆ.
ಎಲ್ಲಿ ಹೋದ ಈ ಮಾದ? ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲವ? ಇವತ್ತು ಕೈ ಕೊಟ್ಟ ಅಂತ ಕಾಣಿಸ್ತತಿ. ಇವನ್ ಕಾಯೋದು ಉಪಯೋಗ ಇಲ್ಲ. ವಜ್ರಪ್ಪ, ಹಾನ್ರಿ ಇತ್ತಿತ್ತಾಗ ಯಾಕ ಕಾಣಕವಲ್ಲೆಲ್ಲೋ? ಅದ ಬರೇ ಅದೇ ಹೇಳ ಫೋಟೋನ ಅದಾವು. ಅದೇನ ಇಂಟರ್ನೆಟ್ ಪಟ್ನೆಟ್ ಅಂತಾರಲ್ಲ, ಅದ್ರ ಯಾರ ಹೊಸ ವ್ಯಕ್ತಿಗಳ ಫೋಟೋ ಇದ್ರ ತಂದ್ ಸೇರ್ಸಿ ಹಾಕಿ ಕೊಡು. ಅಮೆರಿಕದ ರಾಷ್ಟ್ರಪತಿ ಆಗ್ತದೇನ್ರಿ? ಯಾವ ದೇಶದವರ ಆಗಲಿ ಒಟ್ಟು ತಂದ್ ಹಾಕಿ ಕೊಡು. ಆತ್ರಿ. ಹಾ ಶಿವ್ಯಾ, ನಾ ಜಳಕ ಮಾಡ್ಕೊಂಡ್ ಬರ್ತೀನಿ. ಲಘುನ ಪೂಜಾಕ್ ರೆಡಿ ಮಾಡು. ಶ್ರದ್ಧೆಯು ಬೇಕು ಮನಕ್ಕೆ, ಹೊಸ ನಂಬಿಕೆ ಮೂಡಲಿ ಜಗಕ್ಕೆ. ಮನಸ್ಸಿದ್ದರೆ ಮಾರ್ಗ ಎಂಬುವ ಮಾತೆ ಕೊನೆವರೆಗೆ. ಓ ನೇಸರ ಬಡಿದೆಬ್ಬಿಸು, ಗುರಿ ತೋರಿಸೋ ಗುರುವಾಗು ನೀ ಚೆಲ್ಲುವ ಬೆಳಕಲ್ಲಿಯೇ ಪಯಣ. ಈ ದಾರಿಯೂ ಗುರಿಯ ಕಡೆ, ಈ ಧೈರ್ಯವೂ ಜಯದ ಕಡೆ. ಈ ದಾರಿಯೂ ಗುರಿಯ ಕಡೆ,
ಇಳಿರೋ. ನೋಡ್ರ ಹುಡುಗ್ರ, ನಿಮ್ ಅಜ್ಜಿ ಊರ್ಗೆ ಇದೇ ದಾರಿ. ಅಲ್ಲಿ ಹೋಗಕ್ ಬಸ್ಗಳೆಲ್ಲ ಸಿಗಲ್ಲ. ಸ್ವಲ್ಪ ಮುಂದೆ ಹೋದ್ರೆ ಟಮ್ ಟಮ್ ಅಂತ ಸಿಗುತ್ತೆ. ಅದನ್ನ ಹತ್ಕೊಂಡು ಹುಷಾರಾಗಿ ಊರ್ ತಲುಪ್ಬೇಕು, ತಿಳಿತಾ? ಬರ್ಲಾ? ಹುಷಾರು. ಬಾಯ್ ಬಾಯ್. ಅದ್ಯಾಕೆ ಸುದ್ದಿಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಹುಡುಕ್ತಿದ್ದೀರಿ ಪತ್ರಕರ್ತರೆ? ನನ್ ಬಗ್ಗೆನೂ ಓಸಿ ಬರೀರಿ ನಿಮ್ ಪೇಪರ್ನಾಗೆ. ಯಾರ್ಯಾರೋ ಸಿನಿಮಾ ತಾರರೆಲ್ಲ ಬಸ್ರಾದ್ರು ಅಂತ ಅಷ್ಟು ದೊಡ್ಡದು ಮಾಡಿ ಬರೀತೀರಾ? ನಾನ್ ಹೇಳ್ತೀನೋ ಬಸ್ರಿ, ಓಸಿ ಬರೀರಿ. ಏಯ್ ಸುಮ್ಕಿರ್ಲಪ್ಪ, ನನ್ ಕೆಲ್ಸ ನಾನ್ ಮಾಡ್ತೀವ್ನಿ. ನಿನ್ ಕೆಲ್ಸ ಅಂತ ಎಲ್ಲಿಗೆ ಹೋಗ್ತಿದ್ಯೋ ಅದನ್ ಮಾಡೋದನ್ನ ನೋಡು. ಸುಮ್ಮನೆ ಕುತ್ಕೊಳ್ಳೆ. ಏ ಹುಡುಗರ, ಎಲ್ಲಿ ಹೇಳ್ತೀರಾ? ಸರ್ ಅದು ಅಟ್ಟಿ ಮುಂದೆ. ಯಾಟಿ ಮುಂಡ್ರಿಗೆನಾ? ಅಲ್ಲಿ ಸ್ವಲ್ಪ ಹೇಳಿ ನೆನೆಸ್ಬಿಡ್ತೀರಾ? ಹಾ. ಬಾಲ ಇಳಿರೋ. ಹೇ, ಈ ದಾರಿ ನೋಡಿದ್ರೆ ನಮಗ್ ತಿನ್ನಕ್ಕೇನು ಸಿಗಲ್ಲ ಅನ್ಸತ್ತೆ ಕಣೋ. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಹೊಟ್ಟೆ ತುಂಬಾ ಹಸಿತಾ ಇದೆಯೇನೋ? ಬಾಲ, ಸಾರಿ ಕಣೋ, ನಾನ್ ನಿನಗ್ ಸುಮ್ನೆ ತಲೆಗೆ ಹೊಡಿತಾ ಇದ್ದೆ. ಇನ್ಮೇಲೆ ನಾನು ಹಂಗ್ ಮಾಡಲ್ಲ ಕಣೋ. ಬಿಡು ಬಿಡು, ನನ್ಗಮ್ಮ ಇಲ್ವಲ್ಲ. ರಾತ್ರಿ ಬೇರೆ ಜಾಸ್ತಿ ಆಗ್ತಾ ಇದೆ. ಈ ದೇವಸ್ಥಾನದಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬೇಗ ಆ ರೈತನ ಹುಡ್ಕೋಣ, ಆಯ್ತಾ? ಇಲ್ಲೇ ಮಲ್ಕೊಳ್ಳೋಣ, ಚಳಿನೂ ಕಡಿಮೆ ಆಗತ್ತೆ. ದೇವ್ರ ಹತ್ರ ಮಲ್ಕೊಂಡ್ರೆ ಭಯನೂ ಕಡಿಮೆ ಆಗತ್ತೆ. ಹೋಗೋಣ. ರೈತನ ಮನೆ ಹುಡ್ಕೋಣ ಬನ್ನಿ.
ಅಂಕಲ್ ಮಾದ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಅದ ನಾನು ಬಂದಾರ್ಯಾಗ ಹೋಗ್ರಿ, ಆ ಕಡೆ ಸ್ವಲ್ಪ ಬೈಲೈತಿ, ಅಲ್ಲಿ 2 ಮನೆ ಅದಾವು, ಅದ್ರಾಗ 1 ಮನೆ ಅವಂದ ಅದ. ಅಂಕಲ್ ಮಾದ ಅಂದ್ರೆ ನೀವೇನಾ ಅಂಕಲ್? ಅಂಕಲ್ ಅಂಕಲ್ ದಯವಿಟ್ಟು ಮಗುನ ಬೋರ್ವೆಲ್ ಅಲ್ಲಿ ಹಾಕ್ಬೇಡಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಮಗುನ ಬೋರ್ ಒಳಗಡೆ ಎಸಿಬೇಡಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್ ಮಗು ಬೋರ್ ಒಳಗಡೆ ಅಂಕಲ್. ಯಾರ್ ಬಂದಾರ ನೋಡೋಗಪ್ಪಿ. ಸರಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್ ಪ್ಲೀಸ್ ಅಂಕಲ್ ಮಗುನ್ ಬೋರ್ ಒಳಗಡೆ ಅಂಕಲ್. ಹೋಗ್ರಲೇ ಹೋಗ್ರಿ, ನಾ ಏನ್ ಹಂಗ್ ಮಾಡಕ್ ಹೊಂಟಿಲ್ಲ. ಅಂಕಲ್ ಬೇಡ ಯಾರು ಹೇಳಿದ್ರಿ ನಿಮ್ಗೆ ಇದನ್ನೆಲ್ಲ? ನಮ್ಗೆಲ್ಲ ಗೊತ್ತು ಅಂಕಲ್, ಪ್ಲೀಸ್ ಹಂಗ್ ಮಾಡ್ಬೇಡಿ ಅಂಕಲ್. ಅಂಕಲ್ ನಮ್ಗೆಲ್ಲ ಗೊತ್ತಿದೆ, ಶಿವು ಅನ್ನೋ ಹುಡುಗ ಬರ್ತಿರೋ ಲೆಟರ್ ನಲ್ಲಿ ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಬ್ಯಾಂಕಿಂದ ದುಡ್ಡು ತಗೊಂಡು ಬೋರ್ವೆಲ್ ತೋರ್ಸಿದ್ರಿ, ಬೋರ್ವೆಲ್ ತೋರ್ಸಿ ನಿಮ್ಗ್ ನೀರ್ ಸಿಗ್ಲಿಲ್ಲ ಅಂತ ಯಾರೋ ಮಾರಪ್ಪ ಅಂತ ಅವನ್ ಮಾತ್ ಕೇಳಿ ನಿಮ್ ಮಗುನ ಬೋರ್ವೆಲ್ ನಲ್ಲಿ ಹಾಕಿ ಸರ್ಕಾರದಿಂದ ಹಣ ಸಿಗುತ್ತೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ ಅಲ್ವಾ? ಅಲ್ವಾ ಅಂಕಲ್? ಲೆಟರ್ ಅಲ್ಲಿ ಶಿವು ಬರ್ದಿದ್ದಾನೆ, ಮಾರಪ್ಪ ಅನ್ನೋನ್ ಕೆಟ್ಟವನು, ಮಗುಗ್ ಏನು ಮಾಡ್ಬೇಡಿ ಅಂಕಲ್, ಅದು ನಿಮ್ದೇ ಮಗು ಅಲ್ವಾ ಅಂಕಲ್? ಅಯ್ಯಯ್ಯೋ ಮನೆ ಹಾಳ, ಯಾಕೆ ಹಿಂಗ್ ಮಾಡಕತ್ಯೋ? ಪಾಪುದಿ ಕೂಸಿಂದ ನಿನ್ ತೊಂದ್ರೆನ ಬಗೆಹರಿಸ್ಕೊಳಕ್ ಹೊಂಟೇನು ರಾಕ್ಷಸ. ಯಾಕೋ ಹಿಂಗಾಗ್ಬಿಟ್ಟಿ? ನಿನ್ ಕಣ್ಣಾಗ ಕರುಣೆನೇ ಇಲ್ಲೇನೋ? ಪಿಚಾಚಿ ಹಾಗೆಲ್ಲೋ ಥೂ ನಿನ್ ಜೀವಕ್ಕಿಷ್ಟು. ನೀನು ಆಳಾಗೊಕ್ಕಿ. ಥೂ, ನಿನ್ ಮುಖ ನೋಡಕ್ಕೂ ನನಗ ಅಸಹ್ಯ ಆಗ್ತೈತಿ. ಅದು ಕೂಸಲ್ಲ, ಅದು ದರಿದ್ರ. ಬರೋ ಅಮಾಸಿ ದಿನ ಆ ದರಿದ್ರನ ದೂರ ಮಾಡು ಅಂತ ಮಾರಪ್ಪ ಹೇಳ್ದ. ಆ ಮಾರಪ್ಪ ಎಂತವನು ಅಂತ ಊರಿಗೆ ಗೊತ್ತೈತಿ. ಅವನು ನಿನ್ನಂಗೆ ಕುಡುಕಾನ, ಅವ ಚಟಕ್ಕ ನಿನ್ನಂತವ್ರನ್ನ ಬಲಿ ತಗೊಂತಾನ. ಅಷ್ಟು ಅರ್ಥ ಆಗಂಗಿಲ್ಲ ನಿನಗ. ಅಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೆಲ್ಲೋ ನಮ್ನೆಲ್ಲ. ಈ ಮಗ ಹುಟ್ಟಿದ್ಮೇಲೆ ಆ ಮನೆ ಕಟ್ಟಿದ್ದು ಅಂತ ಹೇಳ್ದೆಲ್ಲನು. ನಮ್ ಭಾಗತ್ಯಾವ್ರಂದ್ಯಲ್ಲೋ. ಬೋರ್ ತೋಡ್ಸಕ್ಕೆ ಸಾಲದ ಅರ್ಚಿನ ಮಗು ಕಾಲ್ಗೆ ಮುಡ್ಸೋದವನು. ಈಗ ಈ ಕೂಸನ ದರಿದ್ರ ಅಂತ್ಯನೋ? ಅಂಕಲ್ ಮಗುಗೇನು ಮಾಡ್ಬೇಡಿ, ಅಂಕಲ್ ಮಗುಗೇನು ಮಾಡ್ಬೇಡಿ, ಅದು ನಿಮ್ ಮಗು ಅಲ್ವಾ ಅಂಕಲ್? ಈ ದುಡ್ಡೆಲ್ಲ ನೀವೇ ತಗೊಂಡ್ಬಿಡಿ ಅಂಕಲ್. ಹೇ ಬಾಲ 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 ಬಾಲ! ಅಯ್ಯೋ ಏನಾಯ್ತು? ಏನಾಯ್ತಪ್ಪ ನನಗೆ? ಅಯ್ಯೋ ಏನಾಯ್ತಪ್ಪ ನನಗೆ? ಕೈಲಿರೋ ಕಾಸು ಮಗುಗೋಸ್ಕರ ಇರ್ಲಿ ಅಂತ ನಿನ್ನೆಯಿಂದ ಅವನೇನು ತಿಂದಿಲ್ಲ ಅಜ್ಜಿ. ನನ್ನ ಮಗಳು ಉಳಿಸೋಕ ಎಲ್ಲಿಂದ ಈ ಮಕ್ಕಳು ಬಂದವು? ಅವರಷ್ಟು ಬುದ್ಧಿಲ್ದರಾಗಿ ಆಗಿಬಿಟ್ಟೆ. ನಾಗಿ ನನಗ್ ಶಿಕ್ಷೆ ಕೊಡ್ಸು. ನಾಗಿ ನೀ ಏನ್ ಶಿಕ್ಷೆ ಅನುಭವಿಸಿದ್ರೆ ಅನುಭವಿಸ್ತೀನಿ, ನನಗ್ ಶಿಕ್ಷೆ ಕೊಡ್ಸು. ನಾಗಿ ಇನ್ಮೇಲೆ ನೀ ಹೇಳ್ದೆ ಕೇಳ್ಕೊಂಡಿರ್ತೀನಿ. ನಾಗಿ ನನ್ನ ನಂಬು. ನಾಗಿ ನನ್ನ ನಂಬು. ಈ ಮಗು ದರಿದ್ರಲ್ಲ,
ನಾನು ಕುಡಿತ ದರಿದ್ರ, ನಾನು ಕುಡಿತ ದರಿದ್ರ. ಇದು ನಮ್ಮ ಮಗನಾಗಿ, ಇದು ನಮ್ಮ ಮಗು, ಇದು ನಮ್ಮ ಮಗನಾಗಿ, ಇದು ನಮ್ಮ ಮಾಲ ಶಾಪ ಕಟ್ಕೊಂತೀವಿ. ಶಾಪ ದೇವಿ ಕೊಟ್ಟು ಮಾತು ತಪ್ಪಿದೆ ಅಂತ ಅಂದ್ರ ಅವ್ವ ನೀನ್ ಸುಮ್ನೆ ಬಿಡಂಗಿಲ್ಲ. ತಿಳ್ಕೋ. ಏ ಮಾರಪ್ಪ, ಅವನ್ ಹೊಡೆದ, ನಾನ್ ಬರ್ದೇ ಬಿಡ್ತೀನಿ. ಶಾಪವಲ್ಲ ವರವಿದು ನೀ ಮುನ್ನಡೆ. ಏಕೆ ಹುಡುಕುವೆ ನೆಮ್ಮದಿ, ನಿನ್ನ ಒಳಗಿದೆ ಆನಿಧಿ. ತಿಳಿದುಕೋ ನಿನ ಮನವೇ ಸತ್ಯ ಸನ್ನಿಧಿ. ಅರಿಯೋ ಮನುಜ ಅರಿತು ಬದುಕು ನೀ, ಅರಿಯೋ ಮನುಜ ಅರಿತು ಬದುಕು ನೀ. ಹಲೋ, ನಾನು ಕೊಪ್ಪಳದ ರಿಪೋರ್ಟ್ರು. ಎಡಿಟರ್ ಕನೆಕ್ಟ್ ಮಾಡಿ. ಈ ಮಕ್ಕಳ ಸಾಧನೆ ಅಸಾಮಾನ್ಯ. ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ಮಕ್ಕಳಿಗಾಗಿ ಮಕ್ಕಳೇ ಅಸಾಧಾರಣ ಸಾಹಸ ತೋರಿಸಿದ ಘಟನೆ ಇದು. ಈ ರಾಜ್ಯದ ಗೃಹ ಮಂತ್ರಿಯಾದ ನಾನು ನನ್ನ ಕಚೇರಿಯ ನಿರ್ಲಕ್ಷ್ಯವನ್ನು ಅರಿತು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೀನಿ. ಇನ್ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ಎಚ್ಚರ ವಹಿಸ್ತೀನಿ. ಇಂದು ಈ ಮಕ್ಕಳ ಸಾಧನೆಯಿಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಹಿರಿಯರ ಮಾತು ಇನ್ನೊಮ್ಮೆ ನಿಜವಾಗಿದೆ. ಒಂದು ಪುಟ್ಟ ಜೀವ ದುರಂತದಿಂದ ಪಾರಾಗಿದೆ. ಇನ್ಮುಂದೆ ಮದರ್ ತೆರೆಸಾ ಆಶ್ರಮವನ್ನು ಸರ್ಕಾರವೇ ದತ್ತು ತೆಗೆದುಕೊಂಡು ಇದನ್ನೊಂದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಮಾರ್ಪಡಿಸುವ ನಿರ್ಧಾರ ಕೈಗೊಂಡಿರುತ್ತದೆ. ಹಾಗೂ ರೈತ ಮಾದನ ಸಾಲವನ್ನು ಮನ್ನಾ ಮಾಡುವುದಾಗಿ ಸಂಬಂಧಪಟ್ಟ ಕಚೇರಿಗೆ ಶಿಫಾರಸನ್ನು ಮಾಡಿರುತ್ತದೆ. ಈ ಪುಟ್ಟ ಮಕ್ಕಳ ಸಾಧನೆ ನಮ್ಮೆಲ್ಲರಿಗೂ ಮಾದರಿಯಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.
ಪರಿಸರ ನಿನ್ನ ಶ್ರದ್ಧೆಯು ಬೇಕು ಮನಕ್ಕೆ ಹೊಸ ನಂಬಿಕೆ ಮೂಡಲಿ ಜಗಕ್ಕೆ ಮನಸ್ಸಿದ್ದರೆ ಮಾರ್ಗ ಎಂಬುವ ಮಾತೆ ಕೊನೆವರೆಗೆ